सदानंद तीर्थ भगवत्पादाचार्य गुरुभ्यो नमः। हरि ओम। सृष्टिस्थित्यप्ययेहानीतितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुर्पि परमशिष्टये तन्महान्तम् जन्माद्यस्य यतोऽन्वयादितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा नरस्तकोकं सत्यं परं धीमहि आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवान् अर्थकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् स्वदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् प्रणमत्कामधेनुञ्च भजत्सुरतरूपं श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये नैवेद्यकविषं रामे वीक्ष तद्भुक्तिभाग्गुरुः यो अदर्शयत्सत्यबोधस्तु मे मुदे सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नवमिन्यायसुधारतान् श्रीगुरुभ्यो नमः। हरिः ओम्। ಈ ಮೊದಲೇ ಪೂರ್ವೋಪನ್ಯಾಸಕಾರರು ತಿಳಿಸಿರುವಂತೆ ಪಂಚಮಸ್ಕಂದ ಭಾಗವತದಲ್ಲಿ ಭೂಗೋಳ ಖಗೋಳ ವರ್ಣನೆ ನರಕಾದಿಗಳ ವರ್ಣನೆಯನ್ನ ಅತ್ಯಂತ ವಿಸ್ತೃತವಾಗಿ ಶುಕಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಕೃತದಲ್ಲಿ ಷಷ್ಠ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆಯನ್ನು ಕೇಳ್ತಾನೆ. ಈ ಮೊದಲು ನರಕಾದಿಗಳ ವರ್ಣನೆಗಳನ್ನ ಮಾಡಿದ್ರೆ ಅತ್ಯಂತ ಘೋರವಾದಂತಹ ನರಕಗಳಿವೆ, ಗುಂಭೀಪಾಕ, ಅತಿಪತ್ನ ಇತ್ಯಾದಿ 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 ನರಕಗಳಿವೆ. ಈ ನರಕಗಳನ್ನ ಕೇಳಿದ್ರೆ ನಮ್ಗೆ ಅತ್ಯಂತ ಭಯ ಅಂತ ಅನ್ನೋದಾಗ್ತದೆ. ಇಂತಹ ನರಕಗಳಿಂದ ನಾವು ಪಾರಾಗುವುದು ಹೆಂಗೆ ಅಂತ ಈ ರೀತಿಯಾಗಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆಯನ್ನು ಮಾಡ್ತಾನೆ. ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣ ಯದ ಸಂಸ್ಕೃತಿ. ಇದರಿಂದ ನಾವು ಪಾರಾಗುವ ಬಗೆಯನ್ನ ಹೇಳ್ರಿ ಅಂತ ಶುಕಾಚಾರ್ಯ ಪ್ರಶ್ನೆಯನ್ನು ಮಾಡಿದಾಗ ಶುಕಾಚಾರ್ಯರು ಒಂದೇ ಮಾತಿನಲ್ಲಿ ಹೇಳ್ತಾರೆ, ಜನರು ನರಕಗಳಿಗೆ ಹೋಗ್ಲಿಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಪಾಪಗಳನ್ನು ಮಾಡಲೇಬಾರದು. ಪಾಪಗಳನ್ನ ಮಾಡದೇ ಇದ್ರೆ ಜನರು ನರಕಕ್ಕೆ ಹೋಗೋದಿಲ್ಲ. ಪುಣ್ಯವನ್ನ ಮಾಡಿದ್ರೆ ಅದರಿಂದ ಸುಕೃತ ಅನ್ನೋದು ಲಭ್ಯವಾಗ್ತದೆ. ಅದರಿಂದ ಸ್ವರ್ಗಾದಿಗಳು ನಂತರ ಮೋಕ್ಷ ಲಭ್ಯ ಆಗ್ತದೆ. ಆದ್ದರಿಂದ ಪುಣ್ಯಕ್ರಮಗಳನ್ನೇ ಮಾಡಬೇಕು, ಪಾಪಕರ್ಮಗಳನ್ನ ಜನರು ಮಾಡಲೇಬಾರದು ಅಂತ ಹೇಳ್ತಾರೆ. ಅವಾಗ ಪರೀಕ್ಷಿತ್ ಮಹಾರಾಜ್ ಅಂತಾನ, ಪಾಪಕರ್ಮಗಳನ್ನ ಮಾಡಲೇಬಾರದು ಅಂತ ನಾವು ಸಾಧ್ಯನೇ ಇಲ್ಲ. ಪಾಪಕರ್ಮಗಳು ಆಗೇ ಆಗ್ತವ, ಮನುಷ್ಯರಿಂದ ಪಾಪಕರ್ಮಗಳು ಆಗೇ ಆಗ್ತವ. ಆದ್ದರಿಂದ ಪಾಪಕರ್ಮಗಳನ್ನ ಮಾಡಿದ್ರು ಕೂಡ ನರಕ ಆಗಬಾರದು ಹೇಳ್ರಿ ಅಂತ ಕೇಳ್ತಾನೆ. ಮತ್ತೆ ಅವಾಗ ಶುಕಾಚಾರ್ಯ ಹೇಳ್ತಾರೆ, ಇಲ್ಲ ಪಾಪಕರ್ಮಗಳು ಆಗ್ತವೆ ಸರಿ, ನಾನು ಹೋಗ್ತೇನೆ. ಇದರಿಂದ ನಮಗೆ ನಿವೃತ್ತಿ, ಪಾಪಕರ್ಮಗಳನ್ನ ಕಳೆದುಕೊಳ್ಳುವುದು ಯಾವ ರೀತಿಯಾಗಿ ಅಂತಂದ್ರೆ ಭಗವನ್ ನಾಮಸ್ಮರಣೆಯಿಂದ, ಭಗವತ್ ಸಂಕೀರ್ತನೆಯಿಂದ ನಾವು ಪಾಪಗಳನ್ನ ಕಳೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಅಲ್ಲಿ ಮತ್ತು ಪ್ರಾಯಶ್ಚಿತ್ತ ಪೂರ್ವಕವಾಗಿ ನಾವು ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ಕೇವಲ ನಾಮಸ್ಮರಣೆಯನ್ನ ಮಾಡಿದ್ರೆ ಅದು ಫಲಕಾರಿ ಆಗೋದಿಲ್ಲ. ಮತ್ತು ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಪ್ರಾಯಶ್ಚಿತ್ತ ಅಂತಂದ್ರೆ ಸ್ನಾನವೂ ಒಂದು ಪ್ರಾಯಶ್ಚಿತ್ತ, ಜಪ ಒಂದು ಪ್ರಾಯಶ್ಚಿತ್ತ, ದಾನವನ್ನು ಮಾಡೋದು ಪ್ರಾಯಶ್ಚಿತ್ತ, ಶಾಸ್ತ್ರಗಳ ಅಧ್ಯಯನ ಮಾಡೋದು ಒಂದು ಪ್ರಾಯಶ್ಚಿತ್ತ. ಈ ರೀತಿಯಾಗಿ ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳ್ತಾರೆ. ಈ ಎಲ್ಲಾ ಪ್ರಾಯಶ್ಚಿತ್ತಗಳು ಕೂಡ ಶುಷ್ಕವಾಗಿ ಹೋಗ್ತಾವ. ಒಂದು ವೇಳೆ ಭಗವನ್ ನಾಮಸ್ಮರಣೆ ಇಲ್ಲದೆ ಹೋದರೆ ಅವೆಲ್ಲವೂ ಕೂಡ ಶುಷ್ಕವಾಗಿ ಹೋಗ್ತಾವ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಅಂತಂದ್ರೆ ಈಗ ಒಂದು ಮಡಿಕೆ ಇರ್ತದೆ, ಮಣ್ಣಿನ ಮಡಿಕೆ ಇರ್ತದೆ, ಅದ್ರ ಒಳಗೆ ಸೆರೆ ಇರ್ತದೆ, ಹೆಂಡ ಇರ್ತದೆ. ಆ ಹೆಂಡವನ್ನು ತುಂಬಿದಂತಹ ಮಣ್ಣಿನ ಮಡಿಕೆಯನ್ನ ನಾವು ಗಂಗಾ ನದಿಯಲ್ಲಿ ಎಷ್ಟು ಬಾರಿ ಎದ್ದಿದ್ರು ಕೂಡ ಅದು ಪವಿತ್ರ ಆಗ್ತದಂತಲ್ಲ, ಅದು ಸ್ವರೂಪಭೂತವಾಗಿ ಅದರಲ್ಲಿ ದೋಷ ಇದೆ, ಅದು ಹೀಗಾಗಿ ಅದು ಶುದ್ಧ ಆಗೋದಿಲ್ಲ. ಆ ರೀತಿಯಾಗಿ ಅದು ಹೇಳ್ತಾರ. ನವೈಪುನಂತೆ ರಾಜೇಂದ್ರ ಸುರಕುಂಭ ವಿವಾಪಕಾಹ. ಸುರಕುಂಭ ಸರಾಯಿ ತುಂಬಿದಂತಹ ಮಣ್ಣಿನ ಮಡಿಕೆಯನ್ನು ನಾವು ತೆಗೆದುಕೊಂಡು ಹೋಗಿ ಗಂಗಾದ ತೀರ್ಥಗಳಲ್ಲಿ ಹಾಕಿದ್ರು ಕೂಡ ಅದು ಯಾವ ರೀತಿಯಾಗಿ ಶುದ್ಧವಾಗೋದಿಲ್ಲವೋ ಅದೇ ರೀತಿಯಾಗಿ ಶುಷ್ಕವಾದಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಅದು ಸರ್ವಥಾ ಅದರಿಂದ ನಮಗೆ ಪಾಪ ಅನ್ನೋದು ಹೋಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅದನ್ನ ಹೇಳ್ತಾನೆ. ಮತ್ತೆ ಅವಾಗ ಶುಕಾಚಾರ್ಯ ಹೇಳ್ತಾನೆ,
ಭಗವಂತನ ನಾಮಸ್ಮರಣೆ ಅಂತ ಅನ್ನೋದೇ ಪ್ರಧಾನವಾಗಿರುವಂತಹದ್ದು. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಸಕೃನ್ಮನ ಕೃಷ್ಣ ಪದಾರವಿಂದೋ, ಕೃಷ್ಣ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು. ಭಗವಂತನಲ್ಲಿ ಮನಸ್ಸನ್ನು ಇಟ್ಟೋದ್ರಿಂದಲೇನೆ ನಮಗೆ ಮುಖ್ಯವಾಗಿ ಪಾಪ ಪರಿಹಾರ ಅಂತ ಅನ್ನೋದಾಗ್ತದಂತ ಹೇಳ್ತಾರೆ. ಇದು ಸುಲಭ ಉಪಾಯ ಆಗಲ್ಲ ಅಂತಾನೆ. ಪಾಪಗಳನ್ನೆಲ್ಲ ಮಾಡೋದು, ಪಾಪಗಳನ್ನು ಮಾಡಿದ ಮೇಲೆ ನಾವು ದೇವರ ನಾಮಸ್ಮರಣೆಯನ್ನು ಮಾಡಿಬಿಟ್ರೆ ನಮ್ಗೆ ಉಪಾಯ ಸುಲಭ ಆಗಲ್ಲ, ಇದು ಪಾಪಗಳೆಲ್ಲ ಹೋಗ್ಬಿಡ್ತಾವಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲ, ಅದು ಪಶ್ಚಾತ್ತಾಪ ಪೂರ್ವಕವಾಗಿ ನಾನು ಪಾಪಗಳನ್ನೆಲ್ಲ ಮಾಡೋದು ನಾರಾಯಣ ಗೋವಿಂದ ಮುಕುಂದ ಅಂತ ಈ ರೀತಿಯಾಗಿ ಕೇವಲ ನಾಮೋಚ್ಚಾರಣೆ ಮಾಡೋದ್ರಿಂದ ಹೋಗೋದಿಲ್ಲ. ಅಲ್ಲಿ ನಮಗ ನಿಜವಾಗಿ ಪಶ್ಚಾತ್ತಾಪ ಅಂತ ಅನ್ನೋದಾಗಿರಬೇಕು. ಪಶ್ಚಾತ್ತಾಪ ಪೂರ್ವವಾಗಿ ಮಾಡಿದಂತಹ ಭಗವನ್ ನಾಮಸ್ಮರಣೆ ಅಂತ ಅನ್ನೋದು ಅನೇಕ ಪಾಪಗಳನ್ನ ಪರಿಹಾರ ಮಾಡ್ತದೆ ಅಂತ ಹೇಳ್ತಾರೆ. ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಪೃಥಿವ್ಯಾಮ್ ಅಂತ ಈ ರೀತಿಯಾಗಿ ಆಚಾರ್ಯರು ಹೇಳಿರುವಂತೆ ನಾರಾಯಣನ ಅತ್ಯಂತ ಭಕ್ತಿಪೂರ್ವಕವಾಗಿ ಪಶ್ಚಾತ್ತಾಪ ಪೂರ್ವಕವಾಗಿ ಮಾಡಿದಂತಹ ಭಗವಂತನ ಸ್ಮರಣೆ ಅಂತ ಅನ್ನೋದು ನಮಗೆ ಪಾಪಗಳನ್ನು ಪರಿಹಾರ ಮಾಡ್ತದೆ. ಈ ರೀತಿಯಾದಂತಹ ಈಗೇನು ಉಪಾಯವನ್ನು ಹೇಳಿದ್ರಲ್ಲ, ಈ ರೀತಿಯಾಗಿ ಮಾಡಿದ್ದೇನು ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಅವಾಗ ಹೇಳ್ತಾರೆ, ಪೂರ್ವದಲ್ಲಿ ಕಾನ್ಯಕುಬ್ಜ ಅನ್ನುವಂತಹ ಒಂದು ನಗರ, ಅಲ್ಲಿ ಅಜಾಮಿಳ ಅನ್ನುವಂತಹ ಒಬ್ಬ ಬ್ರಾಹ್ಮಣನಿದ್ದ. ಶ್ರುತಜ್ಞ, ಎಲ್ಲ ಜ್ಞಾನವನ್ನ ಶಾಸ್ತ್ರಗಳನ್ನು ಓದಿಕೊಂಡಂತಹ ಮನುಷ್ಯ ಕಾನ್ಯಕುಬ್ಜ. ಈಗಿನ ಕನೋಜ್ ಅಂತ ಉತ್ತರ ಪ್ರದೇಶದಲ್ಲಿ ಬರ್ತದೆ, ಆ ಪ್ರದೇಶ ಅಂತ ಹೇಳ್ತಾರೆ. ಆ ಪ್ರದೇಶದಲ್ಲಿ ಅಜಾಮಿಳ ಅನ್ನುವಂತಹ ಉತ್ತಮ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣ ಅವನು ಶಾಸ್ತ್ರಜ್ಞನಾಗಿದ್ದ, ವೇದವನ್ನು ತಿಳ್ಕೊಂಡಿದ್ದ, ತಂದೆ ತಾಯಿಯರ ಸೇವೆಯನ್ನು ಮಾಡ್ತಿದ್ದ, ಗೃಹಸ್ಥಾಶ್ರಮಿಯಾಗಿದ್ದ, ತನಗೆ ಆಶ್ರಮೋಚಿತವಾದಂತಹ ಎಲ್ಲ ಕರ್ಮಗಳನ್ನು ಮಾಡಿಕೊಂಡು ಇದ್ದ. ಹಿಂಗಾಗಿ ತನ್ನ ಹೆಂಡತಿ ಮಕ್ಕಳಿದ್ರು, ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ದ. ಒಂದು ದಿನ ದೇವ ಪೂಜಾಕ್ಕೆ ತುಳಸಿ, ಹೂವು, ಕಾಷ್ಟ, ಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಏನು ಬೇಕು ಆ ಪದಾರ್ಥಗಳನ್ನು ತೆಗೆದುಕೊಂಡು ಬರ್ಲಿಕ್ಕೆ ಅಂತ ಹೇಳಿ ಕಾಡಿಗೆ ಹೋದ. ಅವನ ತಂದೆನೇ ಹೇಳಿದ್ದ, ತಂದೆಗೆ ಆಜ್ಞಾನುಸಾರವಾಗಿ ಕಾಡಿಗೆ ಹೋಗಿದ್ದ. ಅಲ್ಲಿ ಒಬ್ಬ ಪುರುಷ ದುಷ್ಟ ಸ್ತ್ರೀಯರ ಜೊತೆ ಸಂಘವನ್ನು ಮಾಡೋದನ್ನು ಇವ ನೋಡಿದ. ಇವನ ಮನಸ್ಸು ವಿಚಲಿತವಾಗಿಬಿಡುತ್ತು, ಇಂದ್ರಿಯ ಸ್ಥೈರ್ಯ, ಇಂದ್ರಿಯ ನಿಗ್ರಹ ಅಂತ ಹೋಗಿಬಿಡುತ್ತು ಅಜಾಮಿಳನಿಗೆ. ಅವನೇನ್ ಮಾಡಿದ, ನಾ ಇಷ್ಟೆಲ್ಲ ನೈಷ್ಠಿಕ ಬ್ರಹ್ಮಚರ್ಯದಿಂದ ಆಗಲಿ ನನ್ನ ಆಶ್ರಮೋಚಿತ ಧರ್ಮಗಳನ್ನು ಮಾಡ್ಕೊಂಡಿದ್ದೇನೆ, ಆದ್ರೂ ಕೂಡ ಇದರಿಂದ ಸುಖ ಅನ್ನೋದ್ರಿಂದ ನಾವು ಕಷ್ಟಪಡಬೇಕಾಗ್ತದಂತ ಈ ರೀತಿಯಾಗಿ ಅವನ ಮನಸ್ಸಿಗೆ ಬಂದು ಆ ಏನು ದುಷ್ಟ ಸ್ತ್ರೀಯ ಜೊತೆ ಸಂಘವನ್ನು ಮಾಡ್ತಿದ್ದ ಪುರುಷನ ನೋಡಿ, ಆ ಪುರುಷ ಸ್ತ್ರೀಯನ್ನು ನೋಡಿ ಇವನ ಮನಸ್ಸು ವಿಚಲಿತವಾಗಿಬಿಡ್ತು, ಇವನ ಇಂದ್ರಿಯ ನಿಗ್ರಹ ಅಂತ ಹೋಗ್ಬಿಡುತ್ತೆ. ಅವೇನ್ ಮಾಡಿದ, ನಾನು ಇದೇ ರೀತಿಯಾಗಿ ಇಟ್ಬಿಡ್ತೇನೆ ಅಂತ ಹೇಳಿ ಆ ದುಷ್ಟ ಸ್ತ್ರೀಯ ಜೊತೆನೇ ಇದ್ಬಿಟ್ಟ. ತನ್ನ ಮನೆ ಎಷ್ಟು ವಿಚಿತ್ರ ಆಗ್ತದ, ಪ್ರಾರಬ್ಧ ಹೆಂಗಿರ್ತದ ಅಂತಂದ್ರೆ, ಅನೇಕ ವರ್ಷಗಳಿಂದ ತನ್ನ ಮಾತಾಪಿತೃಗಳ ಸೇವೆ ಆಗಲಿ, ತನ್ನ ಗೃಹಸ್ಥಾಶ್ರಮವನ್ನು ಮಾಡಿಕೊಂಡು ಶಾಸ್ತ್ರಜ್ಞನಾಗಿ ಏನು ಒಂದು ತನ್ನ ಪುಣ್ಯ ಕೆಲಸವನ್ನು ಮಾಡ್ತಾ ಇದ್ದ, ಅದೆಲ್ಲವೂ ಒಂದು ಕ್ಷಣಾರ್ಧದಲ್ಲಿ ಹೋಗ್ಬಿಡುತ್ತೆ. ಹಿಂಗ ಪ್ರಾರಬ್ಧ ಇರ್ತದಂತ ಅಲ್ಲೇ ಇದ್ಬಿಟ್ಟ. ಅವಳ ಜೊತೆನೆ ತಾನು ಸಂಘವನ್ನು ಮಾಡ್ತಾ ಇದ್ದ. ತನ್ನ ಹೆಂಡತಿ ಮಕ್ಕಳು ಎಲ್ಲ ಇದ್ರು, ಅದನ್ನೆಲ್ಲ ಮರೆತು ಅಲ್ಲೇ ಇದ್ಬಿಟ್ಟ. ಆ ದುಷ್ಟ ಸ್ತ್ರೀ ಏನ್ ಮಾಡ್ತಿದ್ದು, ಅವಳ ಜೊತೆ ಸಂಸಾರವನ್ನು ಮಾಡ್ತಾ ಇದ್ದ. ಅಲ್ಲಿ ಅವಳ ಪಾಲನೆ ಪೋಷಣೆಗೋಸ್ಕರ ಯಾರು ಜನರು ಬರ್ತಿದ್ರು, ಧನ ಅಂತ ಅನ್ನೋದು ಬೇಕು. ಅದಕ್ಕೆ ಅಲ್ಲಿ ಯಾರು ಕಾಡಿನಲ್ಲಿ ಹೋಗ್ತಿದ್ರು ಅವರನ್ನ ದರೋಡೆ ಮಾಡೋದು, ಅವರನ್ನ ಹೊಡೆಯೋದು ಬಡಿಯೋದು, ಕ್ರೂರ ಕಾರ್ಯವನ್ನು ಮಾಡ್ಲಿಕ್ಕೆ ಭಗವತ್ ಸ್ಮರಣೆ, ಭಗವಂತನ ಪೂಜಾದಿ ಕಾರ್ಯ, ಸತ್ಕರ್ಮಗಳು ಅಂತ ಸಂಪೂರ್ಣವಾಗಿ ಮರೆತು ಬಿಟ್ಟ. ಅಲ್ಲೇ ಇದ್ಬಿಟ್ಟ. ಅವಳಲ್ಲಿ 10 ಜನ ಮಕ್ಕಳನ್ನು ಪಡೆದ. ಆ ದುಷ್ಟ ಸ್ತ್ರೀಯಲ್ಲಿ 10 ಜನ ಮಕ್ಕಳನ್ನು ಪಡಿತಾನ, ಅಲ್ಲೇ ಇದ್ಬಿಡ್ತಾನೆ. ಇದೇ ರೀತಿಯಾಗಿ ತನ್ನ ಸಂಸಾರವನ್ನು ಮಾಡ್ತಿರ್ಬೇಕಾದ್ರೆ ಅವನಿಗೆ 88 ವರ್ಷಗಳಾಗ್ತಾವಂತ. 88 ವರ್ಷಗಳಾದ ಮೇಲೆ ಮುಪ್ಪು ಅರ್ಧಕ್ಕೆ ಅಂತ ಅನ್ನೋದು ಬರ್ತದೆ. ಆಗ ಅವನು ತನ್ನ ಸಾವಿನ ಸೂಚನೆ ಅಂತ ಅನ್ನೋದು ಆಗ್ತದೆ. ಅವನಿಗೆ ಸಾವಿನ ಸೂಚನೆ ಅಂತ ಅನ್ನೋದಾದಾಗ ಆದ್ರೂ ಕೂಡ ಅವನ 10 ಜನ ಮಕ್ಕಳಿರ್ತಾಗಲ್ಲ, ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಒಂದು ಚಲೋ ಕೆಲಸ ಮಾಡಿರ್ತಾನೆ. ಮಕ್ಕಳಿಗೆ ಇದಕ್ಕೆಲ್ಲ ದೇವರ ಹೆಸರನ್ನು ಇಡ್ಬೇಕಂತ ಅವ್ರನ್ನ ಕರೀಬೇಕಾದ್ರೂ ಭಗವಂತನ ಸ್ಮರಣೆ ಆಗ್ತದೆ, ಭಗವಂತನ ನಮ್ಗೆ ಚಿಂತನೆ ಆಗ್ತದೆ ಅಂತ ಹೇಳಿ ದೇವರ ಹೆಸರನ್ನು ಇಟ್ಟಿರ್ತಾರೆ. ಒಂದು ಮಜಾ ಅಂತಂದ್ರೆ ಮುಕುಂದ, ಗೋವಿಂದ ಅಂತ ಹೆಸರಿಟ್ಟಿರ್ತಾರೆ. ಕರೆಯೋದು ಮುಖ್ಯ ಅಂತ ಕರೀತಿರ್ತಾರೆ. ಗೋವಿಂದ ಅಂತ ಹೆಸರಿಟ್ಟಿರ್ತಾರೆ, ಗೋವೆ ಅಂತ ಕರೀತಾರೆ. ದೇವರ ಹೆಸರನ್ನ ಇಟ್ಟಿರ್ತಾರೆ, ಆದ್ರೆ ಕರೆಯೋದು ಅಡ್ಡ ಹೆಸರು ಇಟ್ಟಿರ್ತಾರೆ. ಅಚ್ಚ ಇದ್ದಾಗ, ಸಣ್ಣ ಹುಡುಗರಿದ್ದಾಗ ಏನೋ ಒಂದು ಪ್ರೀತಿಯಿಂದ ಕರೆಯೋದು ಬೇರೆ. ಮುಕುಂದ ಅಂತ ಹೆಸರಿಗೆ ಮೋಕ್ಷಂ ದದಾತಿ, ಮೋಕ್ಷವನ್ನು ಕೊಡ್ತಾನೆ ಭಗವಂತ ಅನ್ನುವ ಅನುಸಂಧಾನ ಪೂರ್ವಕವಾಗಿ ಆ ಹೆಸರನ್ನು ಇಟ್ಟು ಮುಕುಂದ ಅಂತ ಹೆಸರು ಕರಿಬೇಕಾದ್ರೆ ದೇವರ ಸ್ಮರಣೆ ಅಂತ ಅನ್ನೋದಾಗುತ್ತೆ. ನಾರಾಯಣ ಅಂತ ಹೆಸರು ಇಟ್ಟಿರ್ತಾರೆ, ನಾರ್ಯ ಅಂತ ಕರೀತಾರೆ, ನಾಣಿ ಅಂತ ಕರೀತಾರೆ. ಹಿಂಗೆಲ್ಲ ಅಡ್ಡ ಹೆಸರು ಕರಿತಿರ್ತಾರೆ. ಅದನ್ನ ಕರಿಬಾರದು ಅಂತ ಹೇಳ್ತಾರೆ ಶಾಸ್ತ್ರ. ಏನು ನಾವು ನಾಮಕರಣವನ್ನು ಮಾಡಿರ್ತೇವೆ ಆ ಹೆಸರನ್ನೇ ಕರಿಬೇಕು ಅಂತ. ಇವ ಒಂದು ಚಲೋ ಕೆಲಸ ಏನ್ ಮಾಡಿರ್ತಾನ ಅಂತಂದ್ರೆ, ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ನಾರಾಯಣ ನಾರಾಯಣ ಅಂತ ಅವನು ಕರಿತಿರ್ತಾನೆ.
ವಾರ್ಧಕ್ಯ ಬಂದಾಗ ಮುಪ್ಪು ಅಂತ ಮಲ್ಕೊಂಡಿರ್ತಾನೆ. ಯಮದೂತರು ಅವ್ರು ಹೆಂಗಂದ್ರೆ ಅವ್ರು ಟೈಮ್ ನೋಡ್ತಿರ್ತಾರೆ, ಅವ್ರು ವಾಚ್ ನೋಡ್ತಿರ್ತಾರೆ. ಅವ್ರ ಟೈಮ್ ಆಯ್ತು ಹಿಂಗ ಎಷ್ಟೋ 50 ವರ್ಷ 80 ವರ್ಷ 100 ವರ್ಷ ಅಂತ ಇರ್ತದೆ. ಆ ಟೈಮ್ ಆದ ಕೂಡ ಅವ್ರು ಬಂದು ಪಾಶವನ್ನು ಹಾಕೊಂಡು ಕರ್ಕೊಂಡು ಹೋಗ್ಬೇಕಂತ ಬರ್ತಾರೆ. ಅವರನ್ನು ಯಮದೂತರನ್ನು ನೋಡಿ ಅಜಾಮಿಳನಿಗೆ ಬಹಳ ಹೆದರಿಕೆ ಆಗ್ಬಿಡುತ್ತದೆ. ಕರಾಳ ವಿಕರಾಳ ಇರ್ತಾರ ಯಮದೂತರು, ಅತ್ಯಂತ ಕಪ್ಪು ಬಣ್ಣ ಎತ್ತರವಾದಂತಹ ದೇಹ, ಅವರೆಲ್ಲ ನೋಡಿ ಹೆದರಿಕೆ ಆಗ್ಬಿಡ್ತದೆ. ಪಾಶ ಹಾಕಿ ಎಳಿತಿರ್ತಾರೆ. ಇನ್ನೇನು ಅವ್ನು ಎಳಿಬೇಕು ಅಂತಿದ್ದಾಗ ನಾರಾಯಣ ಅಂತ ಜೋರಾಗಿ ಬದಿರ್ತಾನಂತ. ಅವನ ಮಗ ಅವ ಕರೆದಿದ್ದು ನನ್ನ ಮಗ ನಾರಾಯಣ ಅಂತ ಕರೀತಾನೆ. 3-4 ಸಲ ಕರೀತಾನ. ಆಮೇಲೆ ನಾರಾಯಣ ಅಂತ ಇನ್ನೊಮ್ಮೆ ಒದರಿದಾಗ ಅವ್ನು ತನ್ನ ಶಾಸ್ತ್ರದ ಸಂಸ್ಕಾರ ಏನಿರ್ತದಲ್ಲ, ಇದೇ ಜನ್ಮದೊಳಗ ಮೊದ್ಲಿಗೆ ಏನು ತಮ್ಮ ಸತ್ಶಾಸ್ತ್ರಗಳನ್ನು ಓದಿರ್ತಾನ, ಸತ್ಕರ್ಮಗಳನ್ನ ಮಾಡಿರ್ತಾನ, ಅದೆಲ್ಲಾ ನೆನಪಾಗ್ತಂತ. ನಾರಾಯಣ ಅಂತ ಜೋರಾಗಿ ಒದರಿದಾಗ, ನಾರಾಯಣ ಶಬ್ದಕ್ಕೆ ಅರ್ಥ ಅಂದ್ರೆ ಅನಂತ ಗುಣ ಪರಿಪೂರ್ಣ, ಸಕಲ ದೋಷ ವಿದೂರ ಅಂತ ಈ ರೀತಿಯಾಗಿ ಅರ್ಥ. ಅರ ಅಂತಂದ್ರೆ ದೋಷ, ನ ವಿದ್ಯತೆ, ನ ಅರಾಹ. ಅರಾಹ ಅಂದ್ರೆ ಗುಣಗಳು, ಗುಣಗಳಿಗೆ ಮುಖ್ಯವಾದಂತಹ ಆಶ್ರಯನಾಗೇನೆ ಭಗವಂತ ಅಂತ ಈ ರೀತಿಯಾಗಿ ನಮ್ಗೆಲ್ಲಾ ಸಂಸ್ಕಾರ ಉದ್ಬೋಧ ಆಗ್ತದೆ. ನಾರಾಯಣ ಅಂತ ಜೋರಾಗಿ ಭಗವಂತನ ಮಹಾತ್ಮ ಜ್ಞಾನ ಪೂರ್ವಕ ಏನು ಭಗವಂತನನ್ನು ಕರೀತಾನ, ಅವಾಗ ಅಲ್ಲಿ ವಿಷ್ಣು ದೂತರು ಬಂದ್ಬಿಡ್ತಾರೆ. ಒಂದ್ ಕಡೆ ಯಮದೂತರು ಪಾಶವನ್ನು ಹಾಕಿ ಹಿಡಿಬೇಕಂತಿದ್ದಾರೆ, ಇನ್ನೊಂದ್ ಕಡೆ ವಿಷ್ಣು ದೂತರು ಬಂದ್ಬಿಡ್ತಾರೆ. ವಿಷ್ಣು ದೂತರು ಅತ್ಯಂತ ಸ್ಫುರದ್ರೂಪಿಗಳು, ರೂಪವಂತರೆಲ್ಲ ಇರ್ತಾರೆ. ಅವ್ರು ಬರ್ತಾರ, ಯಮದೂತರು ಇರ್ತಾರೆ. ವಿಷ್ಣು ದೂತರು ಹೇಳ್ತಾರೆ ಯಮದೂತರು, ಇಲ್ಲ ಇವ್ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ಯಮದೂತರು ಹೇಳ್ತಾರೆ, ಇಲ್ಲ ಇವ ಮಾಡಿದ ಪಾಪ ಕರ್ಮಗಳ ಲಿಸ್ಟ್ ನಿಮ್ಗೆ ಗೊತ್ತಿಲ್ಲ ಅನಿಸ್ತದೆ, ನೀವೆಲ್ಲೋ ಬೇರೆ ಕಡೆ ಹೋಗಕ್ಕಾದ್ರೂ ಇಲ್ಲಿ ಬಂದಿರಿ ಅಂತ ಹೇಳ್ತಾರೆ. ಇಲ್ಲ, ಇವ ಅನೇಕ ಪಾಪಗಳನ್ನು ಮಾಡಿದ್ರೂ ಕೂಡ ಕೊನೆಗೆ ನಾರಾಯಣ ಅಂತೇನು ಭಕ್ತಿಪೂರ್ವಕವಾಗಿ ಅನುಸಂಧಾನ ಪೂರ್ವಕವಾಗಿ ನಾರಾಯಣನ ಸ್ಮರಣೆಯನ್ನು ಮಾಡಿದ, ಆ ಸ್ಮರಣೆಯಿಂದ ಇವನಿಗೆ ಎಲ್ಲಾ ಪಾಪಗಳು ಹೋಗಿಬಿಟ್ಟಾವ. ಆದ್ರಿಂದ ನೀವು ಯಮದೂತರು ಇವನು ಕರ್ಕೊಂಡು ಹೋಗಬಾರದು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ವಹಣೆ ಹರೇಹೇ ತಾವತೀಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ನಾರಾಯಣ ಅನ್ನೋ ಶಬ್ದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಪಾಪಿಗಳು ಅಷ್ಟು ಪಾಪಗಳನ್ನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ, ಅಷ್ಟು ಶಕ್ತಿ ನಾರಾಯಣ ಅಂತನ್ನೋ ಹೆಸರಿಗದ. ಭಕ್ತಿಪೂರ್ವಕವಾಗಿ ನಾರಾಯಣ ಅಂತನ್ನೋ ಹೆಸರು ಹೇಳಿದ್ರೆ ಅದು ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತದೆ. ಆದ್ದರಿಂದ ಯಮದೂತರಿಗೆ ವಿಷ್ಣು ದೂತರು ನೀವು ಹಿಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಇಲ್ಲ, ಪಾಪ ಪುಣ್ಯಗಳಿಗೆಲ್ಲ ಶಾಸನ ಮಾಡುವ ಯಮ, ನಮ್ಮ ಯಜಮಾನವಾದಂತ ಯಮದೇವರು, ಅವರನ್ನ ನಾವು ಕೇಳ್ತೇವೆ, ಅವ್ರು ನಮ್ಗೆ ಹೇಳ್ಯಾರ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದಾಗ ಮತ್ತೆ ವಿಷ್ಣು ದೂತರು ಹೇಳ್ತಾರ, ಇಲ್ಲ ನೀವು ಹೋಗಿ ನಿಮ್ಮ ಯಜಮಾನವಾದಂತಹ ದೇವರನ್ನೇ ಕೇಳ್ರಿ, ಯಮದೇವರನ್ನೇ ಕೇಳ್ರಿ, ಹೇಳ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಈ ರೀತಿ ಹೇಳಿದ್ಮೇಲೆ ಅವ್ರು ಬಿಟ್ಟು ಹೋಗ್ತಾರೆ. ಯಮದೂತರು ಹೋಗ್ತಾರ. ಅವ್ನು ವಿಷ್ಣು ದೂತರು ಏನ್ ಮಾಡ್ತಾರ, ಅವ್ನು ಈಗಲೇ ಕರ್ಕೊಂಡು ಹೋಗೋದಿಲ್ಲ. ಅವ್ನ್ ಪಶ್ಚಾತ್ತಾಪ ಆಗಿರ್ತದ, ಅವ್ನ್ ಇನ್ನೂ ಕೆಲವೊಂದು ಅವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಅವನು ಅದೇ ರೀತಿ ಆಗಿಬಿಡ್ತಾರೆ. ನಂತರದಲ್ಲಿ ಅಜಾಮೇಲೆ ಏನ್ ಮಾಡ್ತಾನೆ, ಅವ್ನಿಗೆ ನಾರಾಯಣ ಅಂತಂದಾಗ ಅವ್ನಿಗೆ ಸಂಸ್ಕಾರ ಪೂರ್ವದಂತಹ ಸಂಸ್ಕಾರ ಉದ್ಬೋಧ ಆಗಿರ್ತದೆ. ಅವನು ಎಲ್ಲವನ್ನು ಬಿಟ್ಟು ಆ ಸ್ತ್ರೀಯನ್ನು, ದುಷ್ಟ ಸ್ತ್ರೀಯನ್ನು ಬಿಟ್ಟು ಗಂಗಾದ್ವಾರಕ್ಕೆ ಬರ್ತಾನೆ, ಅಂದ್ರೆ ಹರಿದ್ವಾರಕ್ಕೆ ಬರ್ತಾನೆ. ಹರಿದ್ವಾರಕ್ಕೆ ಬಂದು ಅಲ್ಲಿ ಪ್ರತಿನಿತ್ಯದಲ್ಲಿ ಗಂಗಾ ಸ್ನಾನವನ್ನು ಮಾಡಿಕೊಂಡು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿ ತನ್ನ ಜಪದಪಾದಿಯನ್ನು ಅನುಷ್ಠಾನವನ್ನು ಮಾಡಿಕೊಂಡು ಮತ್ತವ ಮುಂದೆ ಅನೇಕ ವರ್ಷಗಳ ನಂತರ ಅವ ತನ್ನ ದೇಹವನ್ನು ಬಿಡ್ತಾನೆ. ಅವಾಗ ವಿಷ್ಣು ದೂತರು ಅವನು ಬಂದು ಕರ್ಕೊಂಡು ಹೋಗ್ತಾರೆ. ಇಷ್ಟು ಅವನ ವೃತ್ತಾಂತದಲ್ಲಿ ಹೇಳ್ತಾನೆ. ಈ ವೃತ್ತಾಂತವನ್ನು ಹೇಳಿದ ನಂತರ ಆಮೇಲೆ ಯಮದೂತರು ಅಲ್ಲಿ ಏನು ಹುಡಿ ಹೋಗಿರ್ತಾರಲ್ಲ, ಅಲ್ಲಿ ಅವ್ರು ಕೇಳ್ತಾರೆ. ಅಲ್ಲಿ ಹೋದಾಗ ಯಮದೂತರಿಗೆ ಅವರಿಗೆ ಅವಮಾನ ಆಗಿಬಿಟ್ಟಿರ್ತದೆ. ಅವ್ರು ಬಂದು ಕರ್ಕೊಂಡು ಹೋಗಿರ್ತಾರ. ಆಮೇಲೆ ಇದು ಅವರಿಗೆ ಮೊದಲನೇ ಅನುಭವ. ಯಮಪಾಶ ಬಿತ್ತು ಅಂತಂದ್ರೆ, ಕಾಲನ ಪಾಶ ಬಿತ್ತು ಅಂತ ತಪ್ಪಿಸ್ಕೊಳ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಹೋಗ್ಲೇಬೇಕು. ಇಲ್ಲಿ ಯಮದೂತರು ಬಂದಿದ್ದು ತಾವು ತಿರುಗಿ ಹೋಗ್ತಾರಲ್ಲ, ಅವರಿಗೆ ಅವಮಾನ ಆಗಿರ್ತದೆ. ಯಮದೇವರಿಗೆ ಕೇಳ್ತಾರ ಅವರು, ಇಲ್ಲ ಹಿಂಗಾತು, ಮತ್ತ ನಾವು ಯಾರನ್ನ ಕರ್ಕೊಂಡ್ಬರ್ಬೇಕು, ಯಾರನ್ನ ಕರ್ಕೊಂಡ್ಬರಬಾರ್ದು, ಹಿಂಗ ಹೋಗಿದ್ವಿ ಅಜಾಮೇಳ ಅಂತ ಅವನ ಪಾಪ ಎಲ್ಲ ಪಾಪಗಳನ್ನ ಮಾಡಿದ್ದ, ಕೆಟ್ಟ ಕೆಲಸವನ್ನು ಮಾಡಿದ್ದ, ಕರ್ಕೊಂಡ್ಬರ್ಲಿಕ್ಕೆ ಹೋದಾಗ ವಿಷ್ಣು ದೂತರು ಬಂದು ಕೇವಲ ಅವ ಭಗವನ್ ನಾಮಸ್ಮರಣೆ ಮಾಡಿದ್ದ ಅನ್ನೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಯ್ತು ಅಂತ ಹೇಳ್ತಾರೆ. ಇದಕ್ಕೆ ನೀನೇ ಸಮಾಧಾನವನ್ನು ಕೊಡಬೇಕು ಅಂತ ಯಮನಿಗೆ ಕೇಳಿದಾಗ ಅವ ಹೇಳ್ತಾನ, ಹೌದು ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಅಲ್ಲಿ ಭಕ್ತಿಪೂರ್ವಕವಾಗಿ ಅನುಸಂಧಾನ ಪೂರ್ವಕವಾಗಿ ನಾರಾಯಣ ಅನ್ನೋ ಶಬ್ದವನ್ನು ನಾವು ಹೇಳಿದ, ಅದರಿಂದ ಅವ್ರ ಎಲ್ಲ ಪಾಪಗಳು ಕೂಡ ಪರಿಹಾರವಾಗ್ಯಾವ. ಆದ್ರಿಂದ ನೀವು ಅಂತವ್ರನ್ನ ಕರ್ಕೊಂಡು ಬರಬೇಡ್ರಿ. ಯಾರು ವಿಷ್ಣು ಭಕ್ತರಿದ್ದಾರೆ ಅವರನ್ನ ನೀವು ಕರ್ಕೊಂಡು ಬರಬೇಡ್ರಿ. ಯಾರು ಮತ್ತೆ ಎಂತವ್ರನ್ನ ಕರ್ಕೊಂಡ್ ಬರ್ಬೇಕು ಅದನ್ನ ಹೇಳಿರು ಅಂತ ಕೇಳ್ತಾರೆ ಯಮದೂತರು. ಅವಾಗ ಹೇಳ್ತಾರೆ, ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಎಷ್ಟು ಸುಂದರವಾದ ಶ್ಲೋಕ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ. ನೀವು ಎಂತವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ, ಜಿಹ್ವ ನಾಲಿಗೆ ಎಂದಿಗೂ ಕೂಡ ಯಾವ ಭಗವಂತನ ನಾಮಸ್ಮರಣೆಯನ್ನು ಮಾಡಿಲ್ಲ ಅಂತವ್ರನ್ನ ಕರೆದುಕೊಂಡು ಬರ್ರಿ.
ಚೇತಶ್ಚನ ಸ್ಮರತಿಯ ಚರಣಾರವಿಂದಂ. ಯಾರ ಮನಸ್ಸು ಭಗವಂತನ ಚರಣಾರವಿಂದಗಳನ್ನು ನೆನೆಯೋದಿಲ್ಲ ಅಂತವ್ರನ್ನ ಕರ್ಕೊಂಡ್ಬರ್ರಿ. ಕೃಷ್ಣಾಯನೋ ನಮತಿಯ ಶಿರಯೇ ಕದಾಪಿ. ಕೃಷ್ಣನಿಗೆ ಭಗವಂತನಿಗೆ ಯಾರ ತಲೆ ಒಮ್ಮೆಯೂ ಕೂಡ ಬಾಗಿಲ್ಲ ಅಂತವ್ರನ್ನ ನೀವು ಕರ್ಕೊಂಡ್ಬರ್ರಿ. ತಾನ್ ಆನಯದ್ವ ಅಂತವ್ರನ್ನ ಕರ್ಕೊಂಡ್ರಿ ಅಂತ ಹೇಳಿ ಅಕೃತ ವಿಷ್ಣು ಕೃತ್ಯಾನ್ ಈ ರೀತಿಯಾಗಿ ಯಮದೇವರಲ್ಲಿ ತಮ್ಮ ಶಾಸ್ತ್ರವನ್ನ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ. ಯಮದೂತರು ಏನ್ ಅನ್ಕೊಂಡಿರ್ತಾರೆ, ಯಮನೇ ಈಗೆಲ್ಲ ನಿಯಮನವನ್ನು ಮಾಡುವ, ಧರ್ಮಾಧರ್ಮ ನಿಯಮನ ಮಾಡುವ, ಅವನೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ಅವ್ರು ತಿಳ್ಕೊಂಡಾಗ ಸ್ವತಃ ಯಮನೇ ಹೇಳ್ತಾನೆ, ಭಗವದ ಅಜ್ಞಾನಸಾರವಾಗಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯವನ್ನು ಮಾಡ್ತೇವೆ, ಹೊರತಾಗಿ ವಿಷ್ಣುವೇ ಸರ್ವೋತ್ತಮ, ವಿಷ್ಣುವಿನೇ ಯಾರು ವಿಷ್ಣು ಭಕ್ತರಿರ್ತಾರೆ ಅವರನ್ನು ಸರ್ವಥಾ ನೀವು ಕರೆದುಕೊಂಡು ಬರಬೇಡ್ರಿ ಅಂತ ಈ ರೀತಿಯಾಗಿ ಯಮ ತನ್ನ ಶಾಸ್ತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಇಲ್ಲಿ ಈ ಕಥೆಯ ಸಾರಾಂಶ ಏನು ಪ್ರಶ್ನೆ ಬಂದಿತ್ತು ಮೊದಲಿಗೆ, ಎಲ್ಲ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಕೇವಲ ಭಗವನ್ ನಾಮಸ್ಮರಣೆಯಿಂದ ಅಜಾಮಿಳ ತನ್ನ ಎಲ್ಲಾ ಕಷ್ಟಗಳನ್ನು ತನ್ನ ಮೃತ್ಯುಪಾಶದಿಂದ ಪಾರಾದಂತಿ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಪ್ರಶ್ನೆ ಬರ್ತದೆ. ನಾವು ಏನೆಲ್ಲಾ ಪಾಪಗಳನ್ನ ಮಾಡಿದ್ರು ಕೂಡ ಕೇವಲ ನಾವು ಭಗವಂತನ ಸ್ಮರಣೆ ಮಾಡೋದ್ರಿಂದ ಪಾಪಗಳು ಹೋಗಿಬಿಡ್ತಾವೆ ಅಂತಂದ್ರೆ, ಆಚಾರ್ಯರು ಇಲ್ಲಿ ತಾತ್ಪರ್ಯದಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಅಜಾಮಿಳ ಅನೇಕ ಪಾಪಗಳನ್ನು ಮಾಡಿದ್ರು ಕೂಡ ಅವನು ಜೀವ ಅದು ಒಳ್ಳೆ ಜೀವನ ಇತ್ತು. ಆ ರೀತಿಯಾಗಿ ಆದ್ದರಿಂದ ಏನಾಯ್ತು, ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಭಗವನ್ ನಾಮಸ್ಮರಣೆಯಿಂದ ತನ್ನ ಅಂತ್ಯಕಾಲದಲ್ಲಿ ಅವ ಪಾಪಗಳನ್ನು ಕಳೆದುಕೊಂಡ. ಆದ್ದರಿಂದ ಎಲ್ಲಾ ಜನರು ಕೂಡ ನಾವು ಅನೇಕ ಪಾಪಗಳನ್ನು ಮಾಡಿದ್ರು ಕೂಡ ಕೇವಲ ಭಗವಂತನ ಸ್ಮರಣೆಯಿಂದ ನಾವು ಕಳೆದುಕೊಳ್ತೇವೆ ಅಂತ ಈ ರೀತಿಯಾಗಿ ಅಲ್ಲ, ಅಲ್ಲಿ ಅನುಸಂಧಾನ ಅಂತ ಅನ್ನೋದಿರ್ಬೇಕು ಮತ್ತು ಭಕ್ತಿ ಅಂತ ಅನ್ನೋದು ಪ್ರಧಾನವಾಗಿರ್ಬೇಕು ಅಂತ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಹೇಳಿದ ಮೇಲೆ ಈ ಕಥೆಯನ್ನ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ. ಇದಾದ್ಮೇಲೆ ಮತ್ತೆ ಮುಂದೆ ಸೃಷ್ಟಿಯ ವರ್ಣನೆ ಅಂತ ಅನ್ನೋದು, ಸೃಷ್ಟಿ ಯಾವ ರೀತಿಯಾಗಿ ಆಯ್ತು ಅಂತ ಬರ್ತದೆ. ಇಲ್ಲಿ ದಕ್ಷ ಪ್ರಜಾಪತಿಯಿಂದ ದಕ್ಷ ಪ್ರಜಾಪತಿ ಪ್ರಾಚೀನ ವರ್ಣೀಯ ಮಗ ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿ ತನ್ನ ತಂದೆಯ ಆಜ್ಞಾನುಸಾರವಾಗಿ ಸೃಷ್ಟಿಯನ್ನು ಮಾಡಬೇಕು ಅಂತ ಆಜ್ಞೆ ಮಾಡ್ತಾರೆ. ಆ ಆಜ್ಞಾನುಸಾರವಾಗಿ ಅಸಿಕ್ನಿ ಅನ್ನುವವಳನ್ನು ವಿವಾಹವಾಗ್ತಾರೆ. ಅಸಿಕ್ನಿ ಅನ್ನುವವಳನ್ನು ವಿವಾಹವಾಗಿ ಸತ್ಸಂತಾನ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಮೊದಲಿಗೆ ನಾರಾಯಣ ತೀರ್ಥ ಅಂತ, ಆ ನಾರಾಯಣ ತೀರ್ಥಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾರೆ ಯಾರು, ದಕ್ಷ ಪ್ರಜಾಪತಿ. ಅಲ್ಲಿ ತಪಸ್ಸನ್ನು ಮಾಡಿ ಆಮೇಲೆ ಬಂದು ಮಳೆಯಾದಂತಹ ಅಸಿಕ್ನಿಯಲ್ಲಿ 10,000 ಮಕ್ಕಳನ್ನು ಪಡಿತಾರಂತ. 10,000 ಮಕ್ಕಳು. ಅವರೆಲ್ಲರಿಗೂ ಕೂಡ ಹರ್ಯಶ್ವ ಅಂತ ಹೆಸರಿಡ್ತಾರೆ. ಒಂದೇ ದಿವಸ 10,000 ಮಕ್ಕಳಿಗೆ ನಾಮಕರಣ ಹರ್ಯಶ್ವ ಅಂತ ಹೇಳಿ ಹೆಸರು. ಒಂದೊಂದು ಹೆಸರು ಸುಮ್ಮನೆ ಬದ್ದು ಮಾಡೋದು ಏನೇನಿಲ್ಲ, ಎಲ್ಲಾ 10,000 ಮಕ್ಕಳಿಗೆ ಹರ್ಯಶ್ವ ಅಂತ ಹೆಸರಿಡ್ತಾರೆ. ಈ ಹೆಸರನ್ನು ಕೂಡ ಎಷ್ಟು ಸುಂದರವಾಗಿ ಇಟ್ಟಾರ ಅಂತಂದ್ರೆ, ಹರಿ ಅಂತಂದ್ರೆ ಭಗವಂತ, ಅಶ್ವ ಅಂತಂದ್ರೆ ಕುದುರೆ ಅಂತ ಅರ್ಥ. ಕುದುರೆ ಅಂತಂದ್ರೆ ಇಂದ್ರಿಯಗಳು. ಆ ಮಕ್ಕಳ ಎಲ್ಲಾ ಇಂದ್ರಿಯೂ ಕೂಡ ಹರಿಪರವಾಗಿ ಅಂತನ್ನುವಂತಹ ಒಂದು ಸೂಚನೆಯನ್ನು ಮಾಡ್ಲಿಕ್ಕೆ ಹರಿಯಶ್ವ ಅಂತ ಹೇಳಿ 10,000 ಮಕ್ಕಳಿಗೆ ನಾಮಕರಣವನ್ನು ಮಾಡ್ತಾರೆ. ಆ ನಾಮಕರಣವನ್ನು ಮಾಡಿ ಅವರಿಗೂ ಆದೇಶವನ್ನು ಮಾಡ್ತಾರೆ, ನೀವು ಕೂಡ ಸತ್ಸಂತಾನವನ್ನು ಪಡೆಯಬೇಕು, ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಆಜ್ಞೆಯನ್ನು ಮಾಡಿ ಹೇಳ್ತಾರೆ. ದಕ್ಷ ಪ್ರಜಾಪತಿ ಹೇಳ್ತಾರೆ. ಆ ಹರೀಶ್ವರು ಕೂಡ ಈ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ ಅವ್ರು ಕನ್ಯಾ ನೋಡ್ಲಿಕ್ಕೆ ಹೋಗೋದು. ಹೀಗೆ ಅವರು ಏನು ಮಾಡ್ತಾರೆ, ತಮ್ಮ ತಂದೆಯಂತೆ ತಪಸ್ಸನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅದೇ ನಾರಾಯಣ ತೀರ್ಥ ಅಂತ ಏನಿದೆಯಲ್ಲ, ಅಲ್ಲಿ ತಪಸ್ಸನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಆ ತಪಸ್ಸನ್ನು ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನಾರದರು ಬರ್ತಾರೆ. ನಾರದರು ಏನ್ ಹೇಳ್ತಾರೆ, ನೀವು ಯಾರು ಏನು ಇದ್ದಾಗೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲ, ನಾವು ದಕ್ಷ ಪ್ರಜಾಪತಿಗೆ ಮಕ್ಕಳು, ಹರೀಶ್ವರು ಅಂತ ನಮ್ಮ ಹೆಸರು, ನಾವು ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ತನ್ನಿಂದ ಅಜ್ಞಾತರಾಗಿದ್ದೇವೆ. ಮೊದಲಿಗೆ ತಪಸ್ಸನ್ನು ಮಾಡಿ ನಾವು ನಂತರ ವಿವಾಹವನ್ನು ಮಾಡಿಕೊಂಡು ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ಕೇಳಿದಾಗ ನಾರದರು ಅವರಿಗೆ 10 ಪ್ರಶ್ನೆಗಳನ್ನು ಕೇಳ್ತಾರಂತ. ವಿಶೇಷವಾದಂತಹ 10 ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾರೆ. ಅಲ್ಲಿ ಪ್ರಶ್ನೆಯನ್ನ, ಭೂಮಿಯ ಕೊನೆ ಯಾವುದು, ಏಕಪುರುಷ ರಾಜ್ಯ ಯಾರು, ಮತ್ತು ಪುಂಷ್ಟಲೀಪತಿ ಅಂದ್ರೆ ಯಾರು, 2 ಕಡೆ ಹರಿಯುವ ನದಿ ಯಾರು, ಈ ರೀತಿಯಾದಂತಹ ಅನೇಕ 10 ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಅವು ಹೆಂಗಿರ್ತದೆ ಅಂದ್ರೆ, ಈ ಡೈರೆಕ್ಟ್ ಆನ್ಸರ್ ಇರಂಗಿಲ್ಲ, ಅದನ್ನು ಅತ್ಯಂತ ವಿಚಾರ ಮಾಡಿ ಅವ್ರು ಹೇಳ್ಬೇಕಂತಹ ತತ್ವಜ್ಞಾನದ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಅವರು ಮೊದಲಿಗೆ ವಿಚಾರ ಮಾಡ್ತಾರಂತ. 10,000 ಅಣ್ಣ ತಮ್ಮಂದಿರವರು, ಹರೇಶ್ವರು 10,000 ಮಂದಿ ನಾರದವರಿಗೆ ಪ್ರಶ್ನೆ ಕೇಳಿದಾಗ ಅವರು ವಿಚಾರ ಮಾಡ್ತಾರಂತ. ಒಬ್ರಿಗೊಬ್ರು ತಾವು ಮೊದಲಿಗೆ ವಿಚಾರವನ್ನು ಮಾಡಿಕೊಂಡು ಆಮೇಲೆ ಅವುಗಳಿಗೆ ಒಂದೊಂದಾಗಿ ಉತ್ತರವನ್ನು ಹೇಳ್ತಾರೆ. ಉತ್ತರವನ್ನು ಹೇಳಿದಾಗ ನಾರದರು ಹೇಳ್ತಾರಂತ, ನೀವು ಈ ಎಲ್ಲಾ ತತ್ವಜ್ಞಾನವನ್ನು ಈಗಾಗಲೇ ತಿಳ್ಕೊಂಡಿರಿ, ಸಂಸಾರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ತಾರಂತ. ಸಂಸಾರಕ್ಕೆ ಹೋಗಿ ಮತ್ತೆ ಪ್ರಜಾ ಸೃಷ್ಟಿನೆಲ್ಲ ಮಾಡಬೇಡ್ರಿ, ಎಲ್ಲರೂ ಕೂಡ ಸನ್ಯಾಸಿಗಳಾಗ್ಬೇಡ್ರಿ ಅಂತ ನಾರದರು ಹೇಳ್ತಾರಂತೆ.
ಅವರು ಹರೇಶ್ವರ ಹೆಂಗಿರ್ತಾರೆ, ಹೆಸರೇ ಹೇಳುವಂತೆ ಭಗವಂತನ ವಿಷಯಕವಾಗಿ ಅವ್ರ ಇಂದ್ರಿಯಗಳಿರ್ತಾವ. ಹಿಂಗಾಗಿ ಅವ್ರಿಗೆ ವಿಷಯ ಭೋಗಾಸಕ್ತಿ ಅಂತ ಅನ್ನೋದು ಆಗೋದೇ ಇಲ್ಲ. ಆ 10,000 ಮಕ್ಕಳು ಕೂಡ ಅವರು ಸನ್ಯಾಸಿಗಳಾಗಿಬಿಡ್ತಾರಂತ. ಈ ವಿಷಯ ಅವ್ರ ತಂದೆ ಅಂತ ದಕ್ಷ ಪ್ರಜಾಪತಿ ತಿಳಿತದೆ. ಸನ್ಯಾಸರಾಗೋದು ಏನು ತೊಂದರೆ ಇಲ್ಲ, ನಾರದರ ಮೇಲೆ ಸಿಟ್ಟು ಬರ್ತದಂತ. ಈಗಿನ್ನೂ ಕೂಡ ಇವರು ಯವನಾವಸ್ಥೆಯಲ್ಲಿ ಇದ್ದಾರೆ. ಆಮೇಲೆ ವೈರಾಗ್ಯ ಅಂತ ಅನ್ನೋದು ಹೆಂಗ ವಿಷಯ ಭೋಗಗಳನ್ನ ಮಾಡಿ, ಅದು ಶಾಸ್ತ್ರದಲ್ಲಿ ಹೇಳುವಂತೆ ವಿವಿಧ ಸಾಂಸಾರಿಕ ದುಃಖ ದರ್ಶನ ವಿರಕ್ತಸ್ಯ ಅಂತ ಹೇಳ್ತಾರೆ. ವಿವಿಧ ಸಂಸಾರದಲ್ಲಿ ಬೀಳಬೇಕು, ಅಲ್ಲಿರುವಂತಹ ದುಃಖಗಳನ್ನು ನೋಡಿ ನಿಜವಾದ ವೈರಾಗ್ಯ ಅಂತ ಅನ್ನೋದು ಬರ್ತದೆ. ಇಲ್ಲಾಂದ್ರೆ ಈಗ ಮಕ್ಕಳಿಗೆ ಪುರಾಣ ವೈರಾಗ್ಯ ಅಂತ ಹೇಳ್ತಾರೆ. ಭಾಗವತಾದಿ ಪುರಾಣಗಳಲ್ಲಿ ಕೇಳ್ಬೇಕಾದ್ರೆ ಏನೂ ಬೇಡ ಅಂತ ಅನಿಸ್ತಿರ್ತದೆ. ಅದನ್ನ ಆಚಾರ್ಯರು ಹೇಳಿ ಮುಂದೆ ಹೋಗ್ತಾರೆ, ಅವ್ರಿಗೂ ವೈರಾಗ್ಯ ಅಲ್ಲೇ ಮುಗಿತದೆ, ಕೇಳಿದವ್ರಿಗೂ ಅಲ್ಲೇ ವೈರಾಗ್ಯ ಮುಗಿತದೆ. ಹಿಂಗ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶಮದಮಾದಿಮತಃ ಮೋಕ್ಷ ಅಧಿಕಾರಣ ಅಂತ ನಿವೃತ್ತಿ ಅಂತ ಈ ರೀತಿಯಾಗಿ ಶಾಸ್ತ್ರಕಾರರು ಹೇಳುವಂತೆ, ಇನ್ನೂ ಸಣ್ಣ ಮಕ್ಕಳಿದ್ರು ಇವ್ರು ಯಾಕೆ ನೀವು ವೈರಾಗ್ಯವನ್ನು ಉಪದೇಶ ಮಾಡಿ ನೀವು ಅವ್ರಿಗೆ ಸನ್ಯಾಸವನ್ನು ಕೊಟ್ರಿ ಅಂತ ಹೇಳಿ ಅವ್ರ ಮೇಲೆ ಅಸಮಾಧಾನ ಆಗ್ತದಂತ. ಇರ್ಲಿ ಅಂತ ಹೇಳಿ ಮತ್ತೆ ಅಸಕ್ನಿಯಲ್ಲಿ ತನ್ನ ಮಡಲಿದಂತ ಅಸಕ್ನಿಯಲ್ಲಿ ದಕ್ಷ ಪ್ರಜಾಪತಿ ಮತ್ತೆ 1,000 ಮಕ್ಕಳನ್ನ ಪಡಿತಾರಂತ. 1,000 ಮಕ್ಕಳಿಗೆ ಈ ಸಲ ಶಬಲಾಶ್ವ ಅಂತ ಹೇಳಿ ಹೆಸರಿರ್ತಾರೆ. ಶಬಲಾಶ್ವ ಅಂತ ಹೆಸರಿರ್ತಾರೆ. ಅವರು ಕೂಡ ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ, ನೀವು ಪ್ರಕಾಶ ಸೃಷ್ಟಿಯನ್ನು ಮಾಡ್ರಿ ಅಂತ ಆಜ್ಞೆಯನ್ನು ಮಾಡಿದಾಗ ಅವರು ಮತ್ತೆ ಅಲ್ಲಿ ನಾರಾಯಣ ತೀರ್ಥ ಅಂತ ಇರ್ತದೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಮತ್ತೆ ನಾರದ ಬರ್ತಾರೆ, ಅವರಿಗೂ ಕೂಡ ತತ್ವೋಪದೇಶವನ್ನು ಮಾಡಿ ಅವರಿಗೂ ಕೂಡ ಸನ್ಯಾಸವನ್ನು ಕೊಡಿಸ್ಬಿಡ್ತಾರೆ. ಈಗ ದಕ್ಷ ಪ್ರಜಾಪತಿಗೆ ಬಹಳ ಸಿಟ್ಟು ಬರ್ತದೆ. ನಾರದನ್ನು ಕರೆಸ್ತಾರೆ, ಯಾಕೆ ಹಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರಿಗೆ ಶಾಪವನ್ನು ಕೊಡ್ತಾರೆ. ದಕ್ಷ ಪ್ರಜಾಪತಿ ನಾರದರಿಗೆ ಶಾಪವನ್ನು ಕೊಡ್ತಾರೆ. ನೀವು ನನ್ನ ಮಕ್ಕಳಿಗೆ ಸನ್ಯಾಸವನ್ನು ಕೊಟ್ಟರಿ, ಅವರಿಗೆ ಸನ್ಯಾಸವನ್ನ ನೀವು ಕೊಟ್ಟಿದ್ರಿಂದ ನನಗೆ ಬಹಳ ದುಃಖ ಆಗಿದೆ. ಹಿಂಗಾಗಿ ನೀವು ಎಲ್ಲಿಯೂ ಕೂಡ ಒಂದೇ ಜಗದಲ್ಲಿ ಇರೋದು ಬೇಡ, ನೀವು ಯಾವಾಗಲೂ ಸಂಚಾರವನ್ನು ಮಾಡ್ಕೋತಾ ಇರ್ರಿ ಅಂತ ಹೇಳಿ ಶಾಪವನ್ನು ಕೊಡ್ತಾರಂತ. ಅವ್ರಿಗೆ ನಾರದರ ನಂತರ ನನ್ಗೆ ವರಾನೇ ಆಯ್ತು ಅಂತಂತಾರೆ. ನಾರದರ ಕೆಲಸ ಅಂತಂದ್ರೆ ಭಗವನ್ ನಾಮ ಸಂಕೀರ್ತನೆಯನ್ನ ಜಗತ್ತಿನ ಎಲ್ಲ ಕಡೆ ಮಾಡೋದೇ ಅವ್ರ ಕೆಲಸ, ಅದನ್ನೇ ಅವ್ರು ಮಾಡ್ತಾರೆ ಮಾನಸಪುತ್ರರು. ಇದು ನನಗೆ ವರಾನೇ ಆಯ್ತು ಅಂತ ಹೇಳಿ ಅವರು ಸ್ವೀಕಾರ ಮಾಡ್ತಾರೆ. ಇಲ್ಲಿಯೂ ಕೂಡ ಆಚಾರ್ಯರ ಒಂದು ತಾತ್ಪರ್ಯದಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ನಾರದರು ಕಕ್ಷೆಯಲ್ಲಿ ಉತ್ತಮರು, ದಕ್ಷ ಪ್ರಜಾಪತಿ ಕಕ್ಷೆಯಲ್ಲಿ ಕೆಳಗಿನವ. ಆದ್ರೂ ಕೂಡ ಅವರ ಶಾಪವನ್ನ ತಮ್ಮ ವಿಶಾಪದಿಂದ ಆಗಲು ಅಥವಾ ಅದನ್ನ ಶಾಪ ತಡ್ತಾನೆ ಇದ್ದಿದ್ದಿಲ್ಲ. ಆದ್ರೂ ಕೂಡ ಭಗವಂತನ ಅನುಗ್ರಹದಿಂದ ಭಗವತ್ ಸಂಕಲ್ಪದಂತೆ ಆ ಶಾಪವನ್ನು ಕೂಡ ನಾರದರು ಗ್ರಹಣ ಮಾಡ್ತಾರೆ. ಮತ್ತು ಅದು ಅವರಿಗೆ ಯಾವುದಕ್ಕೂ ಬಾಧಕ ಅಂತ ಆಗೋದಿಲ್ಲ. ಆ ಶಾಪ ಅಂತ ಅನ್ನೋದು ಬಾಧಕ ಆಗೋದಿಲ್ಲ. ಅವರಿಗೆ ಎಲ್ಲ ರೀತಿಯಲ್ಲೂ ಉತ್ತಮನೇ ಆಗ್ತದೆ. ಅವ್ರ ಶಾಪ ನಿಮಿತ್ತವಾಗಿ ನಾರದರು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಇದು ಒಂದು ವೃತ್ತಾಂತವನ್ನು ಹೇಳಿ ಭಾಗವತದಲ್ಲಿ ಮುಂದೆ ಹೇಳ್ತಾರೆ. ಇಂದ್ರ ಈಗ ದಕ್ಷ ಪ್ರಜಾಪತಿ ಮುಂದೆ ದಿತಿದೇವಿಯಲ್ಲಿ ದೈತರು, ಅತಿಥಿದೇವಿಯಲ್ಲಿ ಏನು ದೇವತೆಗಳೆಲ್ಲ ಆಗ್ತಾರೆ. ಇಂದ್ರ ರಾಜ್ಯವನ್ನ ಆಳ್ತಾ ಇರ್ತಾನಂತ. ತನ್ನ ಸಭೆಯಲ್ಲಿ ಇಂದ್ರ ಕೂತು ರಾಜ್ಯವನ್ನ ಆಳ್ತಿರ್ಬೇಕಾದ್ರೆ ಒಮ್ಮೆ ಬೃಹಸ್ಪತ್ಯಾಚಾರ್ಯ ಇಲ್ಲಿ ಬರ್ತಾರೆ. ಇಂದ್ರ ತನ್ನ ಸಭೆಯಲ್ಲಿ ಸಿಂಹಾಸನದಲ್ಲಿ ಆಸೀನಾಗಿರ್ತಾನೆ. ಬೃಹಸ್ಪತ್ಯಾಚಾರ್ಯ ಬಂದದ್ದನ್ನ ಸ್ವಲ್ಪ ಗಮನಿಸೋದಿಲ್ಲ, ಸ್ವಲ್ಪ ಔದಾಸೀನ ಮಾಡಿದಂತೆ ತೋರ್ತದೆ. ಗುರುಗಳು ಬಂದ ತಕ್ಷಣ ಎದ್ದು ಹೋಗಿ ಅವರಿಗೆ ಆದರಪೂರ್ವಕವಾಗಿ ಅವ್ರನ್ನ ಕರೆದುಕೊಂಡು ಬಂದು ಉಚ್ಚಾಸನದಲ್ಲಿ ಕೂಡಿಸ್ಬೇಕು. ಇಂದ್ರ ಹಾಗೆ ಮಾಡೋದಿಲ್ಲ. ತನ್ನ ಏನೋ ಒಂದು ಸಭೆಯಲ್ಲಿ ಇರ್ತಾನೆ, ಸ್ವಲ್ಪ ಉದಾಸೀನ ಮಾಡ್ತಾನೆ. ಬೃಹಸ್ಪತ್ಯಾಚಾರ್ಯ ಕ್ಷಣಾರ್ಧದಲ್ಲಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಇಂದ್ರನೂ ಕೂಡ ಅತ್ಯಂತ ಉತ್ತಮಾಧಿಕಾರಿ. ತಕ್ಷಣದಲ್ಲಿ ಗೊತ್ತಾಗ್ತದೆ ನಾ ಮಾಡಿದ ತಪ್ಪಾಯ್ತು ಅಂತ ಹೇಳಿ ಅವ್ರ ಓಡೋಡ್ಕೊಂತ ತನ್ನ ಸಿಂಹಾಸನ ಇಳಿದು ಓಡೋಡ್ಕೊಂತ ಅವ್ರ ಹಿಂದೆ ಬರ್ತಾನೆ. ಕೇಳೋದಿಲ್ಲ. ಬೃಹಸ್ಪತ್ಯಾಚಾರ್ಯ ಹೋಗ್ಬಿಟ್ಟಿರ್ತಾರೆ. ಈಗ ಮುಂದೆ ಹೋಗ್ತಾರೆ, ತನ್ನ ಅಂತಃಪುರ ದಾಟಿ ಮುಂದೆ ಹೊರಗೆ ಬರ್ತಾರೆ. ನೋಡ್ತಾರೆ ಬೃಹಸ್ಪತ್ಯಾಚಾರ್ಯ ಕಾಣೋದಿಲ್ಲ, ಅಂತರ್ಧಾನ ಆಗಿಬಿಡ್ತಾರೆ. ಅವರು ಒಂದು ಕ್ಷಣದಲ್ಲಿ ಅಂತರ್ಧಾನ ಆಗಿಬಿಡ್ತಾರೆ. ಆಮೇಲೆ ಏನಾಗ್ತದೆ, ಇಲ್ಲ ಇವ ಅದೇ ಹೇಳ್ತಾರೆ, ಗುರುಗಳಿಗೆ ಎಷ್ಟು ಗುರುಪ್ರಸಾದೋ ಬಲವಾನ್ ನತಸ್ಮಾನ್ ಫಲವತ್ತರಂ ಅಂತ ಹೇಳ್ತಾರೆ. ಆಮೇಲೆ ಗುರುವರಾಜ್ಞೆ ನಲಂಗಯತಿ, ಎಲ್ಲಿಯೂ ಕೂಡ ಗುರುಗಳ ಆಜ್ಞೆಯನ್ನ ಯಾರು ಕೂಡ ಉಲ್ಲಂಘನೆ ಮಾಡಬಾರದು. ಈ ಪ್ರಸಂಗದಲ್ಲಿ ಇಂದ್ರ ಗುರುಗಳ ಆಜ್ಞೆಯನ್ನ ಉಲ್ಲಂಘನೆ ಮಾಡಿದಂತೆ ಆಗ್ತದೆ. ಆದ್ದರಿಂದ ದೈತ್ಯರೆಲ್ಲರೂ ಅದನ್ನೇ ಕಾಯ್ತಿರ್ತಾರೆ. ಇಂದ್ರನಿಗೆ ಒಂದೇನು ಬಲ ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರ ಆಜ್ಞೆಯನ್ನು ಕೇಳ್ಕೊಂಡು ಅವ ಯಾವಾಗಲೂ ಇರ್ತಾನ, ಆ ಗುರುಬಲ ಅಂತ ಅನ್ನೋದು ಇರ್ತದೆ. ಹಿಂಗಾಗಿ ಯಾವ ದೈತ್ಯರು ಕೂಡ ಇಂದ್ರನಿಗೆ ಟಚ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಅನೇಕ ವರ್ಷಗಳ ಕಾಲ ವ್ಯವಸ್ಥಿತವಾಗಿ ಅವನೇ ರಾಜ್ಯವನ್ನ ಆಡ್ತಿರ್ತಾನೆ. ಈಗ ಈ ಒಂದು ಈಗ ಪ್ರಮಾದದಿಂದ ಏನಾಗ್ತದೆ, ಬೃಹಸ್ಪತ್ಯಾಚಾರ್ಯರಿಂದ ತಿರಸ್ಕೃತನಾಗ್ಯಾನ ಇಂದ್ರ ಅಂತ ಗೊತ್ತಾದ ಕೂಡ ದೈತ್ಯರು ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದ್ಬಿಡ್ತಾರೆ. ದೈತ್ಯರು ಆಕ್ರಮಣ ಮಾಡ್ಲಿಕ್ಕೆ ಬಂದ ಕೂಡ ಅವ್ರೇನ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ಇವನಿಗೆ ಈಗ ಗುರುಗಳಿಂದ ತಿರಸ್ಕೃತನಾಗ್ಯಾನ, ಗುರುಬಲ ಅಂತ ಅನ್ನೋದಿಲ್ಲ, ನಾವು ಈ ಕಾಲದಲ್ಲಿ ಇವನ್ನ ಜಯಿಸಬಹುದು ಅಂತ ಹೇಳಿ ದೈತ್ಯರನ್ನು ಕೂಡ ಅಲ್ಲಿ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾರೆ. ಅಂತಹ ಪ್ರಸಂಗದಲ್ಲಿ ಇಂದ್ರ ಸಾಕ್ಷಾತ್ತಾಗಿ ಬ್ರಹ್ಮದೇವರ ಕಡೆ ಹೋಗ್ತಾನೆ. ಬ್ರಹ್ಮದೇವರ ಕಡೆ ಹೋಗಿ ಇಲ್ಲಿ ಕೇಳ್ತಾನ, ಇಲ್ಲ ಹಿಂಗ ನನ್ನ ಒಂದು
ಪ್ರಮಾದ ಆಗ್ಯದ. ಆದ್ರಿಂದ ಬೃಹಸ್ಪತ್ಯಾಚಾರ್ಯರು ನನ್ನ ಮೇಲೆ ಸಿಟ್ಟು ಬಂದು ಹೋಗ್ಯಾರ. ಮತ್ತೆ ಏನ್ ಮಾಡ್ಲಿ, ನಮಗೆ ಪುರೋಹಿತರು ಬೇಕು, ನಮಗೆ ಆಚಾರ್ಯರು ಬೇಕು ಅಂತ ಹೇಳಿದಾಗ ಬ್ರಹ್ಮದೇವರೇ ಸೂಚಿಸ್ತಾರೆ. ಅಲ್ಲಿ ತ್ವಷ್ಟ ಅನ್ನುವಂತಹ ಒಬ್ಬ ದೇವತೆ ಇದ್ದಾನೆ. ತ್ವಷ್ಟ ಅನ್ನುವ ದೇವತೆ ಮಗ ವಿಶ್ವರೂಪಾಚಾರ್ಯ ಅಂತ. ಅವನು ಅತ್ಯಂತ ವಿಶ್ವರೂಪಾಚಾರ್ಯರು ಅತ್ಯಂತ ಸಾತ್ವಿಕರಾದಂತಹ ಬ್ರಾಹ್ಮಣರು. ನೀವು ಅವರನ್ನು ಹೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ನಿಮಗೆ ಗುರುಗಳಾಗಿ ಬೇಕಿದ್ರೆ ನೀವು ಮುಂದೆ ಮತ್ತೆ ದೈತ್ಯರೊಂದಿಗೆ ಯುದ್ಧವನ್ನು ಮಾಡಬಹುದು, ನೀವು ಗೆಲ್ಲಬಹುದು ಅವರ ಬಲದಿಂದ ಅಂತ ಈ ರೀತಿಯಾಗಿ ಬ್ರಹ್ಮದೇವರು ಹೇಳ್ತಾರೆ. ಆಯ್ತು ಸರಿ ಅಂತ ಹೇಳಿ ವಿಶ್ವರೂಪಾಚಾರ್ಯ ಹತ್ತಿರ ಎಲ್ಲಾ ದೇವತೆಗಳು ಕೂಡ ಇಂದ್ರನಿಂದ ಮೊದಲು ಮಾಡಿಕೊಂಡು ಎಲ್ಲಾ ದೇವತೆಗಳು ಬಂದು ಅವರಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಅಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ವಿಶ್ವರೂಪಾಚಾರ್ಯ ಹೇಳ್ತಾರಂತ, ನನಗೆ ಇದೆಲ್ಲವೂ ಬೇಡ ಬೇಡ, ನಾನು ಶಿಲೋಂಚ ವೃತ್ತಿಯಿಂದ ಇರುವಂತಹ ಬ್ರಾಹ್ಮಣ. ಶಿಲೋಂಚ ವೃತ್ತಿ ಅಂದ್ರೆ ಏನಂತಾರೆ, ಈಗ ಕೃಷಿ ತನ್ನ ಏನು ಕಟಾವನ್ನ ಧಾನ್ಯವನ್ನು ಕಟಾವು ಮಾಡಿ ಅದನ್ನೆಲ್ಲ ತೆಗೆದುಕೊಂಡು ಹೋದ್ಮೇಲೆ ಆ ಕಲ್ಲಿನ ಮೇಲೆ ನೆಲದ ಮೇಲೆ ಬಿದ್ದಿರ್ತದಲ್ಲ ಅಂತಹ ಧಾನ್ಯವನ್ನ ಐದುಕೊಂಡು ಬಂದು ತಿನ್ನುವಂತಹ ವೃತ್ತಿ ಅದು. ಅತ್ಯಂತ ಕಠಿಣವಾದಂತಹ ವೃತ್ತಿ. ಅಂತಹ ಶಿಲೋಂಚ ವೃತ್ತಿಯಲ್ಲಿ ಇರುವವರು ನಾವು. ದೇವತೆಗಳು ಅಂತಂದ್ರೆ ನಮಗೆ ಮತ್ತೆ ದೇವತೆಗಳು ನೀವೆಲ್ಲ ಸಂಪತ್ತನ್ನು ಕೊಡ್ತೀರಿ, ದಕ್ಷಿಣೆ ಅಂತ ಕೊಡ್ತೀರಿ, ಅದನ್ನ ತಗೋಬೇಕಾಗ್ತದೆ, ಹೀಗಾಗಿ ಬೇಡ ಬೇಡ ಅಂತ ವಿಶ್ವರೂಪಾಚಾರ್ಯ ಒಪ್ಪೋದೇ ಇಲ್ಲ ಅಂತ ಮೊದಲಿಗೆ. ಇಲ್ಲ ಹಿಂದೆ ಏನ್ ಹೇಳ್ತಾರ, ಬಹಳ ಒತ್ತಾಯ ಮಾಡಿ, ಇಲ್ಲ ಬ್ರಹ್ಮದೇವರೇ ಇದನ್ನ ಆದೇಶ ಮಾಡ್ಯಾರ, ನೀವು ಹೋಗಿ ವಿಶ್ವರೂಪಾಚಾರ್ಯನ ಕೇಳ್ಕೊಳ್ರಿ, ಅವ್ರು ನಿಮಗೆ ಗುರುಗಳಾಗಲಿ ಪುರೋಹಿತರಾಗಲಿ ಈ ರೀತಿಯಾಗಿ ಮತ್ತೆ ಅವ್ರನ್ನ ಒತ್ತಾಯ ಮಾಡಿದಾಗ ಅವರು ಒಪ್ಪಿಕೊಳ್ತಾರೆ. ವೃತ್ತಾಂತವನ್ನು ಎಲ್ಲ ಇಂದ್ರ ಹೇಳ್ತಾನೆ. ಬೃಹಸ್ಪತ್ಯಾಚಾರ್ಯ ಜೊತೆ ಆಯ್ತು, ನನ್ನ ಪ್ರಮಾದ ತಪ್ಪಾಯ್ತು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಿನಗೆ ಮತ್ತೆ ಸಾಮರ್ಥ್ಯ ಬಲ ಅಂತ ಅನ್ನೋದು ಬರ್ಲಿಕ್ಕೆ ನಾರಾಯಣ ವರಮ ಅಥವಾ ನಾರಾಯಣ ಕವಚ ಅನ್ನೋದನ್ನ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಉಪದೇಶ ಮಾಡ್ತಾರೆ. ನಾರಾಯಣ ಕವಚ ಅಂತ ಅನ್ನೋದು ಅತ್ಯಂತ ಪ್ರಸಿದ್ಧವಾಗಿರುವಂತಹದ್ದು. ಅದನ್ನ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಉಪದೇಶವನ್ನ ಮಾಡ್ತಾರೆ. ಅದ್ರ ಯಜ್ಞವನ್ನು ಮಾಡ್ತಾರಂತ. ಅಲ್ಲಿ ಕವಚ ಅಂತಂದ್ರೆ ಶೀಲ್ಡ್ ಅಂತ ಇದ್ದಂಗ ಅದು ನಮಗೆ ರಕ್ಷಣೆ ಮಾಡ್ತದೆ. ನಾರಾಯಣ ಸ್ವಯಂ ನಾರಾಯಣನೇ ನಮ್ಗೆ ಎಲ್ಲ ರೀತಿಯಲ್ಲಿ ರಕ್ಷಣೆ ಮಾಡ್ತಾನ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಜಲೇಶು ಮಾಂ ರಕ್ಷತು ಮತ್ಸ್ಯ ಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇ ಚ ಮಾಯಾ ವಟುವಾ ಮನೋವ್ಯ ತ್ರಿವಿಕ್ರಮಖ್ಯೇವತು ವಿಶ್ವರೂಪ. ಈ ರೀತಿಯಾಗಿ ನಾರಾಯಣ ವರ್ಣವನ್ನ ಪ್ರಾರಂಭ ಮಾಡ್ತಾರೆ. ಅನೇಕ ಶ್ಲೋಕಗಳಿಂದ ಇಲ್ಲಿ ಭಗವಂತ ವರ್ಣೆಯನ್ನು ಮಾಡ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಈ ಸ್ತೋತ್ರವನ್ನು ಮಾಡಿದ ಮೇಲೆ ಇದರ ಯಜ್ಞವನ್ನು ಕೂಡ ಮಾಡಿಸ್ತಾರೆ. ಇದರಿಂದ ಇದರ ಯಜ್ಞವನ್ನು ಮಾಡ್ತಾರೆ. ಅದರಿಂದ ಮತ್ತೆ ಅವನಿಗೆ ಬಲ ಅಂತ ಅನ್ನೋದು ಬರ್ತದೆ. ವಿಶ್ವರೂಪಾಚಾರ್ಯರ ಅನುಗ್ರಹದಿಂದ ಅನುಗ್ರಹಕ್ಕೆ ಪಾತ್ರನಾಗಿ ಇಂದ್ರ ಮತ್ತೆ ತನ್ನ ಸ್ವರ್ಗವನ್ನ ತಾನು ಪಡೆದುಕೊಳ್ತಾನೆ. ಮತ್ತೆ ರಾಜ್ಯಭಾರವನ್ನ ಮಾಡ್ತಿರ್ತಾನ. ಇಲ್ಲಿ ವಿಶ್ವರೂಪಾಚಾರ್ಯರ ಏನಂತಾರೆ ಅಂದ್ರೆ, ತ್ವಷ್ಟ ಅನ್ನುವಂತಹ ದೇವತೆಯ ಮಗ, ಆದ್ರೆ ಅವನ ತಾಯಿ ಅನ್ನುವವಳು ಅಸುರ ಕುಲದಲ್ಲಿ ಕೊಡ್ತಾನೆ. ರಚನಾ ಅಂತ ಹೇಳಿ ಅವನ ಹೆಸರು. ತ್ವಷ್ಟ ಮತ್ತು ರಚನಾ ಇವರ ಪುತ್ರ ವಿಶ್ವರೂಪಾಚಾರ್ಯರು. ಅವ್ರಿಗೇನಿರ್ತದೆ, ರಚನಾ ಅವಳು ಅಸುರು ದೈತ್ಯ ಕುಲದಲ್ಲಿ ಹೋಗ್ತಿರುವವಳು. ಅದಕ್ಕೆ ಅವ್ರು ಏನ್ ಮಾಡ್ತಿರ್ತಾರೆ, ಯಜ್ಞದಲ್ಲಿ ಆಹುತಿಯನ್ನು ಹಾಕ್ಬೇಕಾದ್ರೆ ಎರಡು ಆಹುತಿ ದೇವತೆಗಳಿಗೆ ಹಾಕ್ತಾರೆ, ಒಂದು ಆಹುತಿ ದೈತ್ಯರಿಗೆ ಹಾಕ್ತಿರ್ತಾರೆ. ಇದು ವಿಶ್ವರೂಪಾಚಾರ್ಯ ಏನ್ ಮಾಡ್ತಿರ್ತಾರೆ. ಇದು ಇಂದ್ರನಿಗೆ ಗೊತ್ತಾಗ್ತದೆ. ಇಂದ್ರನಿಗೆ ಗೊತ್ತಾಗಿ ಅವ ಏನ್ ಮಾಡ್ತಾನೆ, ತನ್ನ ಆಯುಧದಿಂದ ಅವರ ಶಿರಚ್ಛೇದವನ್ನೇ ಮಾಡ್ಬಿಡ್ತಾನೆ. ಇಲ್ಲಿ ಒಂದು ಸ್ವಾರಸ್ಯ ಏನು ಅಂತಂದ್ರೆ, ವಿಶ್ವರೂಪಾಚಾರ್ಯರಿಗೆ 3 ತಲೆಗಳಿರ್ತಂತೆ. ಒಂದು ಸೋಮಪಾನ, ಸುರಾಪಾನ ಮತ್ತು ಅಗ್ನಿಪಾನ ಅಂತ ರೀತಿಯಾಗಿ 3 ತಲೆಗಳು, 3 ಮುಖಗಳು. ಈ 3 ಮುಖಗಳಿಗೆ ಶಿರಚ್ಛೇದವನ್ನು ಮಾಡಿಬಿಡ್ತಾನೆ. ತಲೆ ಇದನ್ನ ಮಾಡಿದ ಮೇಲೆ ಆ 3 ಒಂದೊಂದು ತಲೆ ಏನಿರ್ತದಲ್ಲ ಒಂದೊಂದು ಪಕ್ಷಿಗಳಾಗಿ ಹಾರಿ ಹೋಗ್ಬಿಡ್ತಾನೆ. ಒಂದು ಕಪಿಂಜಲ, ಕವಿಲಕ ಮತ್ತು ತಿತ್ತರಿ ಎನ್ನುವಂತಹ ಪಕ್ಷಿಗಳಾಗಿ ಅವರು ಹಾರಿ ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಆಗ್ತದೆ. ಈ ವೃತ್ತಾಂತ ಅವರ ತಂದೆ ಆದಂತಹ ತ್ವಷ್ಟಾಗ್ ಗೊತ್ತಾಗ್ತದೆ. ತ್ವಷ್ಟನ ಮಗಾನೇ ವಿಶ್ವರೂಪಾಚಾರ್ಯ. ವಿಶ್ವರೂಪಾಚಾರ್ಯನನ್ನ ಇಂದ್ರ ಸಂಹಾರ ಮಾಡಿಬಿಟ್ಟ. ಮೊದಲಿಗೆ ತನ್ನ ಕೆಲಸಕ್ಕಂತೇಳಿ ಅವರಿಂದ ಅನುಗ್ರಹವನ್ನು ಪಡೆದು ಆಮೇಲೆ ಅವರನ್ನೇ ಸಂಹಾರ ಮಾಡಿಬಿಟ್ಟ ಅಂತ ಈ ರೀತಿಯಾಗಿ ತ್ವಷ್ಟಾಗೆ ಬಹಳ ಕ್ರೋಧ ಆಗ್ತದೆ. ಇಂದ್ರನನ್ನ ಮಗನನ್ನ ಸಂಹಾರ ಮಾಡಿದ್ನಲ್ಲ ಅಂತ ಹೇಳಿ ಇಂದ್ರನನ್ನ ಸಂಹಾರ ಮಾಡುವಂತಹ ಪುತ್ರನಾಗಿ ಹುಟ್ಟಬೇಕು ಅಂತ ಹೇಳಿ ಅವರು ತಪಸ್ಸನ್ನು ಮಾಡ್ತಾರೆ. ಒಂದು ಯಜ್ಞವನ್ನ ಮಾಡ್ತಾರೆ. ಆ ಯಜ್ಞದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇಂದ್ರನನ್ನ ಸಂಹರಿಸುವಂತಹ ಮಗ ನನಗೆ ಪುತ್ರನಾಗಿ ಬರಬೇಕು ಅಂತ ಈ ರೀತಿಯಾಗಿ ಮಾಡಿ ವೇದ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಇಂದ್ರಶತ್ರು ವಿವರ್ಧಸ್ವ ಅಂತ ಈ ರೀತಿಯಾಗಿ ಹೇಳ್ಬೇಕಾದ್ರೆ ಸರ್ವ ವ್ಯತ್ಯಾಸದಿಂದ ಇಂದ್ರಸ್ಯ ಶತ್ರು ಆಗುವ ಬದಲಾಗಿ ಇಂದ್ರ ಶತ್ರು ಯಶಸ ಅಂತ ಈ ರೀತಿಯಾಗಿ ಸರ್ವ ವ್ಯತ್ಯಾಸದಿಂದ ಇಂದ್ರನನ್ನ ಕೊಲ್ಲುವಂತಹ ಮಗನನ್ನು ಇವರು ಅಪೇಕ್ಷೆ ಮಾಡಿದ್ರೆ ಇಂದ್ರನಿಂದ ಸಾಯುವಂತಹ ಮಗ ಅಲ್ಲಿ ಹುಟ್ಟಿ ಬರ್ತಾನೆ. ಅವನೇ ವೃತ್ರಾಸುರ ಅಂತ ಈ ರೀತಿಯಾಗಿ ಹೇಳ್ತಾರೆ. ವೃತ್ರಾಸುರ ಹುಟ್ಟಿ ಬರ್ತಾನ. ಆಮೇಲೆ ಅವ ಏನ್ ಮಾಡ್ತಾನೆ, ವೃತ್ರಾಸುರ ಒಂದು ದಿನಕ್ಕೆ ಒಂದು ಬಾಣದಷ್ಟು ಎತ್ತು ಬೆಳಿತಿರ್ತಾನಂತ. ಅಷ್ಟು ಪ್ರಬಲ, ಅಷ್ಟು ಶಕ್ತಿಶಾಲಿ ವೃತ್ರಾಸುರ. ಈ ರೀತಿಯಾಗಿ ವೃತ್ರಾಸುರ ಬೆಳಿತಿರ್ತಾನ.
ಯಾರೇ ಒಬ್ರು ದೈತ್ಯರಲ್ಲಿ ಪ್ರಬಲರಾದ್ರು ಅಂತಂದ್ರೆ ಇಂದ್ರನಿಗೆ ನಡಕ್ ಶುರುವಾಗ್ಬಿಡ್ತದೆ, ನನ್ ಕುರ್ಚಕ ಬಂತಿದ್ ಅಂತ ಹೇಳಿ. ಅವೇನ್ ಮಾಡ್ತಾನೆ, ಮತ್ತೆ ಬ್ರಹ್ಮದೇವ್ರ ಹತ್ರ ಹೋಗ್ತಾನೆ. ಬ್ರಹ್ಮದೇವ್ರ ಹತ್ತಿರ ಹೋಗಿ, ಇಲ್ಲ ಹಿಂಗ ತ್ವಷ್ಟ ಅನ್ನುವ ದೇವತೆ ನನ್ನ ಸಂಹಾರ ಮಾಡುವಂತ ಅನ್ನೋ ಉದ್ದೇಶದಿಂದ, ಅದರ ಉದ್ದೇಶಕ್ಕೆ ಪೂರ್ವಕವಾಗಿ ವೃತ್ತಾಸುರನ್ನು ಪಡೆದಾನ. ಅವ ಅತ್ಯಂತ ದಿನೇ ದಿನೇ ಬಲಿಷ್ಠನಾಗಿ ಹೋಗ್ತಾ ಇದ್ದಾನೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಈ ರೀತಿ ಕೇಳಿದಾಗ ಅವಾಗ ಮತ್ತೆ ಹೇಳ್ತಾರ ಬ್ರಹ್ಮದೇವರು, ಇಲ್ಲ ನೀವು ದಧೀತಿ ಋಷಿಗಳು ಅಂತಿದ್ದಾರೆ, ದಧೀತಿ ಋಷಿಗಳಿಗೆ ಹೋಗಿ ನೀವು ಅವ್ರಿಗೆ ಪ್ರಾರ್ಥನೆ ಮಾಡಿಕೊಡ್ರಿ, ಅವರ ಅಸ್ಥಿಗಳಿಂದ ನೀವು ಆಯುಧವನ್ನು ತಯಾರು ಮಾಡಿಕೊಂಡು ಆ ಆಯುಧದಿಂದ ವೃತ್ರಾಸುರನ್ನ ಸಂಹಾರ ಮಾಡಬಹುದು ಅಂತ ಈ ರೀತಿಯಾಗಿ ಅವ್ರಿಗೆ ಹೇಳ್ತಾನೆ. ದಧೀತಿ ಋಷಿಗಳು ಈಗ ನೈಮಿಷಾರಣ್ಯ ಅಂತಲ್ಲ, ಅಲ್ಲಿಯ ಒಂದು ಪ್ರದೇಶ, ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಅವರ ಆಶ್ರಮ ಇರ್ತದೆ. ಅಲ್ಲಿ ಬಂದು ಇವರೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾರೆ. ಪ್ರಾರ್ಥನೆ ಅಂತಂದ್ರೆ ಈಗ ಯಾರ ಕಡೆ ಹೋಗಿ, ಈಗ ನಾವು ಸಾಮಾನ್ಯ ಒಂದು ಜನರ ಊಟಕ್ಕೆ ಹೋಗಿರ್ತೀವಿ, ತಂಬಿ ಖಾಲಿ ಬಿಟ್ಟು ಬಂದಿರ್ತೀವಿ, ಪಂಜಾಬ್ ಬಿಟ್ಟಿರ್ತೀವಿ, ಕೊಡ್ರಿ ಊಟ ಅಂದು ಕೊಡ್ತೀವಿ ಅಂತ ಕೇಳಿದ್ರೆ ಕೊಡ್ತಾರೆ. ಇವ್ರು ಹೋಗಿ ಅವ್ರಿಗೆ ಏನ್ ಕೇಳ್ತಾರೆ, ನಿಮ್ ಅಸ್ಥಿಗಳು ಬೇಕು, ನಿಮ್ಮ ಸ್ಪೈನಲ್ ಕಾರ್ಡ್ ಬೇಕು ಅಂತ ಕೇಳ್ಬೇಕು. ಅವ್ರಿಗೆ ಕೇಳ್ತಾರೆ ಹೆಂಗ ಅಂತ, ಇರ್ಲಿ ದೇವತೆಗಳಿಗೆ ಬೇಕಾಗಿದೆ ಅಂತ ಹೇಳಿ ಅವ್ರಿಗೆ ಹೋಗಿ ಕೇಳ್ತಾರೆ. ಇಲ್ಲ ನಿಮ್ಮ ಅಸ್ಥಿಗಳು ನಮ್ಗೆ ಬೇಕು ಅಂತ ಕೇಳಿದಾಗ ಅವ್ರೇನು ಹೆಂಗಂತಂದ್ರೆ ದೇಹದ ಮೇಲೆ ಏನೂ ಅಭಿಮಾನ ಇರೋದಿಲ್ಲ, ದಧೀಚ ಋಷಿಗಳಿಗೆ ಏನೂ ಅಭಿಮಾನ ಇರೋದಿಲ್ಲ. ಅವ್ರು ಹೇಳ್ತಾರೆ ಆಯ್ತು ಅಂತ ಹೇಳಿ ಅಂಗೀಕಾರ ಮಾಡ್ತಾರೆ. ತಮ್ಮ ಯೋಗ ಸಾಮರ್ಥ್ಯದಿಂದ ತಮ್ಮ ಪ್ರಾಣವನ್ನ ಅವರು ತ್ಯಾಗವನ್ನು ಮಾಡ್ತಾರೆ. ಅವರ ಅಸ್ಥಿಗಳಿಂದ ವಜ್ರಾಯುಧವನ್ನ ಇಂದ್ರ ಮಾಡಿಕೊಂಡು ಬರ್ತಾನೆ. ವಜ್ರಾಯುಧ ಮಾಡಿಕೊಂಡು ಬಂದ ಮೇಲೆ ಇಲ್ಲಿ ಇನ್ನೊಂದು ವಿಶೇಷವನ್ನು ಹೇಳ್ತಾರೆ. ದಧೀಚ ಋಷಿಗಳು ಹೇಳ್ತಾರಂತೆ, ನನಗೆ ಈ ಸಮಯದಲ್ಲಿ ಇನ್ನೇನು ನಾನು ನನ್ನ ದೇಹವನ್ನು ಬಿಟ್ಟು ಬಿಡ್ತೇನೆ, ಆದ್ರೆ ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂತ ನನಗೆ ಅನಿಸಿದ. ತೀರ್ಥಕ್ಷೇತ್ರಗಳಿಗೆ ಹೋಗಿ ನನ್ನನ್ನು ನಾನು ಇನ್ನೂ ಪವಿತ್ರ ಮಾಡಿಕೊಳ್ಳಬೇಕಾಗಿದೆ ಅಂತ ಹೇಳಿದಾಗ ಅವಾಗ ಇಂದ್ರ ಹೇಳ್ತಾನಂತ, ನಮ್ಗೆ ಸಮಯಾವಕಾಶ ಇಲ್ಲ, ನೀವು ಎಲ್ಲಾ ತೀರ್ಥಗಳಿಗೆ, ಭಾರತ ದೇಶದ ಎಲ್ಲಾ ತೀರ್ಥಗಳಿಗೆ ಹೋಗಿ ಬಂದು ಮಾಡಬೇಕು ಅಂತಂದ್ರೆ ನಮ್ಗೆ ಸಮಯಾವಕಾಶ ಇಲ್ಲ, ವೃತ್ರಾಸುರ ಇನ್ನೂ ಬಲಿಷ್ಠನಾಗ್ತಾ ಇದ್ದಾನೆ ಅಂತ ಹೇಳಿದಾಗ ದಧೀಚ ಋಷಿಗಳು ಪ್ರಾರ್ಥನೆಯನ್ನು ಮಾಡ್ಕೋತಾರೆ. ಏನು ಅಂತಂದ್ರೆ, ಭಾರತೀಯ ಏನೇನು ನದಿಗಳಿವೆ, ತೀರ್ಥಗಳಿವೆ, ಆ ಎಲ್ಲಾ ತೀರ್ಥದ ಅಭಿಮಾನಿ ದೇವತೆಗಳು ಬಂದು ಅವ್ರೇನು ಆಶ್ರಮದಲ್ಲಿ ಒಂದು ಕುಂಡ ಅದ, ಆ ಕುಂಡದಲ್ಲಿ ಅವರು ತನ್ನ ಸನ್ನಿಧಾನವನ್ನ ತೀರ್ಥವನ್ನ ಹಾಕಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲಾ ಅಭಿಮಾನಿ ದೇವತೆಗಳು ಕೂಡ ಅಲ್ಲಿ ಬಂದು ತೀರ್ಥವನ್ನ ಹಾಕ್ತಾರ. ಆ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಇವರು ತಮ್ಮ ದೇಹವನ್ನ ಬಿಡ್ತಾರೆ. ಈ ರೀತಿಯಾಗಿ ದೇಹವನ್ನು ಬಿಟ್ಟಾಗ ಅದರಿಂದ ವಜ್ರಾಯುಧವನ್ನು ಮಾಡಿಕೊಂಡು ವೃತ್ರಾಸುರನ ಜೊತೆ ಯುದ್ಧವನ್ನ ಮಾಡ್ತಾನೆ. ವೃತ್ರಾಸುರನ ಜೊತೆ ಯುದ್ಧ ಮಾಡಬೇಕಾದ್ರೂ ಕೂಡ ಅತ್ಯಂತ ಘೋರವಾದಂತಹ ಯುದ್ಧ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಯುದ್ಧವನ್ನು ಮಾಡಬೇಕಾದ್ರೆ ಮೊದಲಿಗೆ ದೇವತೆಗಳಿಗೆ ಇಷ್ಟವಾದಂತಹ ಬಲ ಬಂದಿರ್ತದೆ ವಜ್ರಾಯುಧದಿಂದ. ಅವರಲ್ಲಿ ಇರುವಂತಹ ಏನು ದೈತ್ಯರಲ್ಲಿ ಏನು ಇವರಿರ್ತಾರ, ಅವರ ಸೇನಾಪತಿಗಳವರೆಲ್ಲ ಹೆದರಿ ವಾಪಸ್ ಹೋಗ್ಬಿಡ್ತಾರಂತ. ಅವಾಗ ಇವ ಹೇಳ್ತಾನೆ, ವೃತ್ರಾಸುರ ಹೇಳ್ತಾನೆ, ಇಲ್ಲ ಈ ರೀತಿಯಾಗಿ ಓಡ್ ಹೋಗ್ಬೇಡ್ರಿ ಅಂತ ಹೇಳ್ತಾನೆ. ಅಲ್ಲಿ ಕೆಲವೊಂದು ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ. ವಿಪ್ರಚಿತ್ತಿ, ನಮುಚಿ, ಪುಲೋಮ, ಶಂಬರ, ಮಯ ಇತ್ಯಾದಿ ಏನು ದೈತ್ಯರಿದ್ದಾರೆ. ಈ ದೈತ್ಯರು ಪ್ರಮುಖರ ಅಲ್ಲಿರ್ತಾರ ಆ ಒಂದು ವೃತ್ರಾಸುರ ಕಡೆ. ಅವರೆಲ್ಲರೂ ಕೂಡ ತಿರುಗಿ ಹೋಗ್ಬಿಡ್ತಾರಂತೆ. ಅವಾಗ ಅವ್ನು ಹೇಳ್ತಾನಂತೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಾಯೋದಂತ ಅನ್ನೋದು ಇದ್ದೇ ಇದೆ. ಈ ರೀತಿಯಾಗಿ ಯುದ್ಧದಿಂದ ಹೆದರಿ ಓಡಿ ಹೋಗಿ ಅಂತಂದ್ರೆ ವೀರ ಸ್ವರ್ಗ ಅಂತ ಅನ್ನೋದಾಗೋದಿಲ್ಲ. ಯುದ್ಧವನ್ನು ಮಾಡಿದ್ರೆ ಗೆದ್ರಂತೆ ನಮಗ್ ಕೀರ್ತಿ, ಯಶಸ್ಸು, ರಾಜ್ಯ ಸಿಗ್ತದೆ. ಸತ್ರು ಕೂಡ ನಮಗ ಸ್ವರ್ಗ ಪ್ರಾಪ್ತಿ ಆಗ್ತದೆ. ಆದ್ರಿಂದ ನೀವು ಈ ರೀತಿಯಾಗಿ ಓಡಿ ಹೋಗ್ಬೇಡ್ರಿ ಅಂತ ಅವ್ರನ್ನ ಹೇಳಿ ಅವ್ರನ್ನೆಲ್ಲ ಮತ್ತೆ ಯುದ್ಧವನ್ನು ಮಾಡ್ತಾನಂತ. ಯುದ್ಧವನ್ನು ಮಾಡ್ಬೇಕಾದ್ರೆ ಅವನು ಬಲಿಷ್ಠನಾಗಿರ್ತಾನೆ. ವಜ್ರಾಯುಧದಿಂದ ಇಂದ್ರ ಯುದ್ಧ ಮಾಡ್ಬೇಕಾದ್ರೆ ಅವನ ಆಯುಧ ಕೆಳಗೆ ಬಿದ್ದ್ಬಿಡ್ತಾನೆ, ಕೈ ತಪ್ಪಿ ಕೆಳಗೆ ಬಿದ್ದ್ಬಿಡ್ತಾನೆ. ಯುದ್ಧದಲ್ಲಿ ಆಯುಧ ಏನಾದ್ರೂ ಕೆಳಗೆ ಬಿಟ್ರೆ ಅದನ್ನ ತೆಗೆದುಕೊಳ್ಳಲಿಕ್ಕೆ ಅವಮಾನ. ಬಿತ್ತು ಅಂತಂದ್ರೆ ಅದು ಬಿದ್ದ ಆಯುಧವನ್ನ, ನೆನಪು ಬಿದ್ದಂತ ಆಯುಧವನ್ನು ತೆಗೆದುಕೊಳ್ಬಾರದು, ಅದು ಅವಮಾನ. ಆದ್ರೆ ಅವಾಗ ವೃತ್ರಾಸುರನೇ ಹೇಳ್ತಾನಂತೆ ಇಂದ್ರನಿಗೆ, ಅವ ತತ್ವೋಪದೇಶವನ್ನ ಉಪದೇಶವನ್ನು ಮಾಡ್ತಾನೆ. ಇಲ್ಲ, ನೀವು ಕೂಡ ಭಗವಂತನಿಂದ ಸೃಷ್ಟಿಯಾಗಿ, ನಾನು ಕೂಡ ಭಗವಂತನಿಂದಲೇ ಸೃಷ್ಟಿಯಾಗೇನಿ, ಭಗವಂತನಿಂದ ಸೃಷ್ಟಿಯಾಗಿ ನಾನು ಯುದ್ಧವನ್ನು ಮಾಡ್ತಾ ಇದ್ದೇನೆ, ಮತ್ತು ನೀವು ಭಗವಂತನ ಆಜ್ಞೆಯಿಂದಲೇ ಈ ವಜ್ರಾಯುಧವನ್ನು ಮಾಡಿಕೊಂಡು ಬಂದಿರಿ. ಅದನ್ನ ತಗೊಂಡು ನೀವು ಹೊಡಿ, ನಾನು ಇದನ್ನ ಸತ್ರ ನನಗೇನು ದುಃಖ ಇಲ್ಲ ಅಂತ ಹೇಳ್ತಾನಂತೆ. ಅವಾಗ ಇಂದ್ರಿಗೆ ಆಶ್ಚರ್ಯ ಆಗ್ತದಂತೆ. ನೋಡಿದ್ರೆ ಇಬ್ರು ವೈರಿಗಳು ಯುದ್ಧ ಮಾಡ್ತಾ ಇದ್ದಾರೆ, ಇಂಥ ಸಂದರ್ಭದೊಳಗೆ ಇಂದ್ರ ತತ್ವೋಪದೇಶವನ್ನು ಹೆಂಗ್ ಮಾಡ್ತಾನೆ ಅಂತ ಆಶ್ಚರ್ಯ ಪಡ್ತಾನಂತೆ. ಅವಾಗ ಅವ ಮೊದಲಿಗೆ ಇಂದ್ರ ವಜ್ರಾಯುಧವನ್ನು ತೆಗೆದುಕೊಂಡು ಅವನ ಎರಡು ಕೈಗಳನ್ನು ಕತ್ತರಿಸ್ತಾನೆ. ಕೈಗಳನ್ನು ಕತ್ತರಿಸಿ ಆಮೇಲೆ ಕೈಗಳನ್ನು ಕತ್ತರಿಸಿದ್ರು ಕೂಡ ಅವನಿಗೆ ಎಷ್ಟು ಸಾಮರ್ಥ್ಯ ಬಲ ಇರ್ತದೆ ಅಂತಂದ್ರೆ, ತನ್ನ ಬಾಯನ್ನು ದೊಡ್ಡದು ಮಾಡಿ ವಜ್ರಾಯುಧ ಸಮೇತ ಇಂದ್ರನ ನುಂಗಿ ಬಿಡ್ತಾನಂತ. ವೃತ್ರಾಸುರ ಇಂದ್ರನ ನುಂಗ್ತಾನೆ. ಅವಾಗ ಇಂದ್ರ ಹೊಟ್ಟಿ ಒಳಗೆ ಹೋಗಿ ಎರಡು ಭಾಗ ಮಾಡ್ತಾನಂತ. ಎರಡು ಭಾಗ ಮಾಡಿ ಮತ್ತೆ ಹೊರಗೆ ಬರ್ತಾನೆ. ಆದ್ರೆ ವೃತ್ರಾಸುರ ಸಾಯೋದೇ ಇಲ್ಲ. ಅಷ್ಟು ದೇಹವನ್ನು ಎರಡು ಭಾಗ ಮಾಡಿದ್ರು ಕೂಡ ಅವ ಮತ್ತೆ ಬದುಕ್ಬಿಡ್ತಾನಂತ, ಸಾಯೋದೇ ಇಲ್ಲ. ಇಷ್ಟಾದ್ಮೇಲೆ ಮುಂದೆ ಇಲ್ಲಿ ಭಾಗವತಲ್ಲಿ ಹೇಳ್ತಾರೆ, ಅವನ ತಲೆಯನ್ನ ಕಡಿತಾನಂತ.
ಇಂದ್ರ ತಲೆಯನ್ನು ಕಟ್ಟಲಿಕ್ಕೆ 1 ವರ್ಷ ಬೇಕಾಯಿತು ಅಂತ ಹೇಳಿ ಇಲ್ಲಿ ಬರ್ತದೆ. ಇದ್ರ ಮೇಲೆ ಆಚಾರ್ಯ ತಾತ್ಪರ್ಯವನ್ನು ಹೇಳ್ತಾರೆ. ಇಂದ್ರ ಅತ್ಯಂತ ಉತ್ತಮಾಧಿಕಾರಿ, ವೃತ್ರಾಸುರ ದೈತ್ಯನಾದ್ರೂ ಕೂಡ ಬಲಿಷ್ಠನಾಗಿದ್ರು, ಅವನ ಒಬ್ಬ ಕೆಳಗೆ ದೈತ್ಯ. ಇಂಥವನ್ನ ಸಂಹಾರ ಮಾಡ್ಲಿಕ್ಕೆ ಬರೀ ಒಂದು ತಲೆ ಕತ್ತರಿಸ್ಲಿಕ್ಕೆ ಇಂದ್ರದೇವರಿಗೆ 1000 ವರ್ಷ ಬಂತು ಅಂತಂದ್ರೆ ಸರಿ ಕೊಡೋದೇ ಇಲ್ಲ ಅಂತಂದ್ರೆ ಅಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದ್ರೆ ಈಗ ಅವನ ಎರಡು ಕೈಗಳನ್ನ ಕತ್ತರಿಸಿ ಅವನ ಬಾಯಿ ಒಳಗೆ ಹೊಟ್ಟಿ ಒಳಗೆ ಹೋಗಿ ಏನು ಕತ್ತರಿಸಿ ಹೊರಗೆ ಬರ್ತಾರಲ್ಲ, ಆ ಹೊರಗೆ ಬಂದ ಮೇಲೆ ಇಂದ್ರನಿಗೆ ಆಶ್ಚರ್ಯ ಆಗ್ತದಂತ. ಇಷ್ಟು ಬಲಿಷ್ಠನಾಗ ಇವನ್ನ ಸಾಯಿಸೋದು ಬಗ್ಗೆ ಹೆಂಗ ಅಂತ ಅವನಿಗೆ ಕೇಳ್ತಾರಂತ. ಆಮೇಲೆ ಏನಾಗ್ತದ, ಇವನು ತತ್ವೋಪದೇಶ ಮಾಡಿರ್ತಾನೆ. ಇಬ್ರು ಕೂಡ ಅವನ ಸಾಯಿಸುವ ಬಗ್ಗೆ ಏನೋ ಇಂದ್ರದೇವರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಇಂದ್ರದೇವರೇ ಅವನು ಕೇಳ್ತಾರಂತ, ವೃತ್ತಾಸುರನ್ ಕೇಳ್ತಾರ, ನಿನ್ನ ಇಷ್ಟ ಕೈ ಕಡದೆ ಹೊಟ್ಟಿ ಒಳಗೆ ಹೋಗಿ ನಿನ್ನ ದೇಹವನ್ನು ಛೇದ ಮಾಡಿದ್ರು ಕೂಡ ನೀನು ಸಾಯಲಿಲ್ಲ, ನೀನೇ ಒಂದು ಬಗೆಯನ್ನು ಹೇಳು ಅಂತಂದಾಗ ಒಂದು ಸಮುದ್ರ ತೀರದಲ್ಲಿ ಇಬ್ರು ಕೂಡ ವಿಹಾರವನ್ನು ಮಾಡ್ತಿರ್ತಾರಂತೆ, ಇಂದ್ರ ಮತ್ತು ವೃತ್ತಾಸುರ. ಇದೆಲ್ಲ ಆಗ್ಲಿಕ್ಕೆ 1 ವರ್ಷ ಸಮಯ ಬೇಕಾಯ್ತು ಅಂತ ಹೇಳಿ ಆಚಾರ್ಯ ನಿರ್ಣಯವನ್ನು ಕೊಡ್ತಾ ಇದ್ದಾನೆ. ಕೈ ಕಡ್ಲಿಕ್ಕೆ ಏನೋ ಒಂದು ಕ್ಷಣಾರ್ಧದಲ್ಲಿ ಕಡದ ಸತ್ತ ಮುಂದೆ ಬರ್ತದೆ. ಆದ್ರೆ ಇದನ್ನೆಲ್ಲ ಅವ್ನು ತಿಳ್ಕೊಳ್ಬೇಕಂತ ಹೇಳಿ ಒಂದು ವರ್ಷ ಪರ್ಯಂತ ಸಮುದ್ರ ತೀರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ವಿಹಾರವನ್ನು ಮಾಡ್ತಿರ್ತಾರ. ಅವಾಗ ಇಂದ್ರ ಕೇಳ್ತಾನಂತ, ಇದನ್ನ ಸಾಯಿಸುವ ಬಗ್ಗೆ ಹೆಂಗ ಅಂತ ಕೇಳಿದಾಗ ವೃತ್ರಾಸುರಿಗೆ ಒಂದು ವರ ಇರ್ತದೆ. ಅವ ಹಸಿಯಾದಂತಹ ಆಯುಧಗಳಿಂದಲೂ ಸಾಯಬಾರದು, ಒಣ ಇರುವಂತಹ ಆಯುಧಗಳನ್ನು ಸಾಯಬಾರದು, ಇರುವ 2 ಇದನ್ನ ಬಿಟ್ರೆ ಮತ್ತೊಂದು ಇಲ್ಲ ಅಂತ ಅವ ವರ ಕೇಳಿರ್ತಾನೆ. ಅವಾಗ ಹೇಳ್ತಾರೆ, ಇಲ್ಲ ಹಸಿನೂ ಇಲ್ಲ ಮತ್ತೆ ಒಣನೂ ಇಲ್ಲ ಸಾಯಬಾರ, ನೀ ಹೆಂಗ್ ಸಾಯ್ತಿಪ್ಪ ಅಂತ ಕೇಳಿದಾಗ ವೃತ್ರಾಸುರನೇ ಅದನ್ನ ಬಾಯಿ ಬಿಟ್ಬಿಡ್ತಾನೆ. ಅದು ನಿಜ, ಅದು ವರ ಇರೋ ಸತ್ಯ ಅದ. ಈಗ ಬುರುಗು ಅಂತ ಏನು ಬರ್ತದಲ್ಲ, ಫೇನ ಅಂತ ಹೇಳ್ತೇವೆ, ಅದರಿಂದ ಸಂಹಾರ ಮಾಡಿದ್ರೆ ನಾನು ಸಾಯ್ತಾನೆ ಅಂತ ಅವ ಹೇಳ್ತಾನಂತ. ಆಯ್ತು ಸರಿ, ಇಂದ್ರದೇವ್ರಿಗೆ ಗೊತ್ತಾಗ್ತದೆ. ಅಲ್ಲೇ ಈಗೇನು ಮಾತಾಡ್ತಾ ಸಮುದ್ರ ದಂಡೆ ಮೇಲೆ ಹೋಗ್ತಿರ್ತಾರೆ, ಅಲ್ಲೇ ಇಂದ್ರದೇವರು ಅವನಿಗೆ ಕಾಲಿಗೆ ಒದಿತಾರ, ಕಾಲಿಗೆ ಟಚ್ ಆಗ್ತದೆ. ಅವಾಗ ಜಗಳ ಶುರು ಆಗ್ತದಂತೆ, ಅಲ್ಲಿಂದ ಜಗಳ ಪ್ರಾರಂಭ ಆಗ್ತದೆ, ಯುದ್ಧ ಪ್ರಾರಂಭ ಆಗ್ತದಂತೆ. ಅವಾಗ ತತ್ಕ್ಷಣದಲ್ಲಿ ಇಂದ್ರದೇವರು ಸಮುದ್ರದ ಮೇಲೆ ಏನು ಬುರುಗಿರ್ತಲ್ಲ, ಆ ಬುರುಗಿನಲ್ಲಿ ವಜ್ರಾಯುಧವನ್ನು ಇಟ್ಟು ಅವನ ತಲೆಯನ್ನು ಕಡಿತಾರೆ, ಶಿರಚ್ಛೇದವನ್ನು ಮಾಡ್ತಾರಂತ, ಸತ್ತು ಹೋಗ್ಬಿಡ್ತಾನೆ. ಇದೊಂದು ವೃತ್ತಾಂತವನ್ನು ಹೇಳ್ತಾರೆ. ಇದಾದ್ಮೇಲೆ ಸಮಯಾವಕಾಶ ಬಂದ್ರೆ ಒಂದು ಸ್ವಲ್ಪ ವೇಗವಾಗಿ ಹೇಳ್ತೇನೆ. ಮತ್ತೆ ಇಷ್ಟೆಲ್ಲ ಹಿಂಗ ಜ್ಞಾನ ಹೆಂಗಿತ್ತು, ಅವ ಅಸುರನಾಗಿದ್ರು ಕೂಡ ಸಾಯೋ ಕಾಲದಲ್ಲಿ ತನ್ನನ್ನು ಇಂದ್ರ ಹೊಡ್ಲಿಕ್ಕೆ ಬಂದಾಗ ಕೂಡ ತತ್ವೋಪದೇಶವನ್ನು ಮಾಡಿದ, ಅವ್ರಿಗೊಬ್ರು ವಿಚಾರವನ್ನು ಮಾಡಿದ್ರು ಅಂತ ಯಾಕಂತ ಕೇಳಿದ್ರೆ, ಪೂರ್ವ ಜನ್ಮದಲ್ಲಿ ಅವ ಚಿತ್ರಕೇತು ಅಂತ ಒಬ್ಬ ರಾಜ ಆಗಿರ್ತಾನೆ. ಚಿತ್ರಕೇತುವಿನಿಗೆ ಅವನಿಗೆ ಆಶ್ಚರ್ಯ ಅಂತಂದ್ರೆ 1 ಕೋಟಿ ಹೆಂಡಂದಿರುತ್ತೆ, 1 ಕೋಟಿ ಮಡದಿಯರು. ಕೇಳಿ ಬಹಳ ಆಶ್ಚರ್ಯ ಅನಿಸ್ತದೆ. 1 ಕೋಟಿ ಮಡದಿಯರಿದ್ರು ಕೂಡ ಅವನ ಪ್ರಾರಬ್ಧ ಅನ್ನುವಂತೆ ಅವನಿಗೆ ಯಾವ ಹೆಂಡತಿಯಲ್ಲೂ ಕೂಡ ಸಂತಾನ ಅಂತ ಅನ್ನೋದಾಗಿರೋದಿಲ್ಲ. ಇದರಿಂದ ದುಃಖಿತನಾಗಿರ್ತಾನಂತ. ಸಂತಾನ ಬೇಕು ಅನ್ನೋ ಅಪೇಕ್ಷೆಯಿಂದ ನಾರದರು ಮತ್ತು ಅಂಗೀರಸರು ಅಲ್ಲಿ ಬಂದಾಗ ಅವ್ರಿಗೆ ಕೇಳ್ತಾರಂತ. ಅವಾಗ ನಾರದ ಹೇಳ್ತಾರಂತ, ಇಲ್ಲ ನಿನಗೆ ಈ ಜನ್ಮದಲ್ಲಿ ಸಂತಾನ ಪ್ರಾಪ್ತಿ ಅಂತ ಅನ್ನೋದಿಲ್ಲ, ನೀ ಅದನ್ನ ಆಸೆ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಇವಾಗ ಒಂದು ಶ್ರುತಜ್ಞನಾಗಿರ್ತಾನ, ಎಲ್ಲ ಜ್ಞಾನಿ ಆಗಿರ್ತಾನ, ಆದ್ರೂ ಕೂಡ ಸಂತಾನ ಅಪೇಕ್ಷೆ ಇರೋದ್ರಿಂದ ಇಲ್ಲ ನೀವು ಅನುಗ್ರಹ ಮಾಡಬೇಕು ಅಂತ ಈ ರೀತಿಯಾಗಿ ಕೇಳಿದಾಗ ನಿನಗೆ ಒಂದೇ ಒಂದು ಸಂತಾನ ಆಗ್ತದೆ, ಒಬ್ಬ ಮಗ ಹೋಗ್ತಾನೆ, ಅವನಿಂದ ನಿನಗೆ ಸುಖವೂ ಆಗ್ತದೆ ದುಃಖವೂ ಆಗ್ತದೆ ಅಂತ ನಾರದ ಹೇಳ್ತಾರಂತೆ. ದುಃಖ 2ಕ್ಕೆ ಬರ್ತದೆ, ಮೊದ್ಲಿಗೆ ಪುತ್ರ ಸಂತಾನ ಆಗಿದ್ದು ನನಗೆ ಸುಖ ಆಗಲಿ ಅಂತ ನೀವು ಅಪೇಕ್ಷೆ ಮಾಡಿ ಹಾಗೆ ನೀವು ಅನುಗ್ರಹ ಮಾಡಿ ಅಂತ ಹೇಳ್ತಾನ. ಯಜ್ಞವನ್ನು ಮಾಡಿದಾಗ ಅದರಲ್ಲಿ ಒಂದು ಹಣ್ಣನ್ನು ಕೊಡ್ತಾರಂತ. ಆ ಹಣ್ಣನ್ನ ಅವನು ತನ್ನ ಮಡದಿಯಾದಂತಹ ಜ್ಯೇಷ್ಠ ಮಡದಿಯಾದಂತಹ ಕೃತದ್ಯುತಿ ಅನ್ನುವಂತಹ ಮಡದಿಗೆ ಆ ಹಣ್ಣನ್ನು ಕೊಡ್ತಾನೆ. ಅದರಿಂದ ಅವಳು ಗರ್ಭವತಿ ಆಗ್ತಾಳೆ, ಮುಂದೆ ಸಂತಾನ ಪ್ರಾಪ್ತಿ ಅಂತ ಅನ್ನೋದಾಗ್ತದೆ. ಈಗ ಏನಾಗ್ತದೆ, 1 ಕೋಟಿ ಮಡದಿಯರು ಹಂಗ, ಆದ್ರೂ ಒಬ್ಬ ಹೆಂಡತಿಯಾಗಷ್ಟೇ ಸಂತಾನ ಅಂತ ಅನ್ನೋದಾಗಿ ಉಳಿದವರಿಗೆಲ್ಲ ಅಸೂಯೆ ಅಂತ ಅನ್ನೋದು ಬರ್ತದೆ. ಸ್ವಾಭಾವಿಕವಾಗಿ ಚಿತ್ರಕೇತುವಿಗೆ ಏನಾಗ್ತದೆ ಅಂತಂದ್ರೆ, ಅವಳಲ್ಲಿ ಪುತ್ರ ಸಂತಾನ ಆಗಿರೋದ್ರಿಂದ ಅವಳ ಮೇಲೆ ಹೆಚ್ಚಿನ ಮಮಕಾರ, ಅವಳ ಮೇಲೆ ಹೆಚ್ಚು ಮಾತನಾಡಿಸೋದು, ಅವಳ ಜೊತೆ ಕಾಲವನ್ನು ಮಾಡೋದು, ವಿಹಾರವನ್ನ ಮಾಡೋದು, ಇವೆಲ್ಲ ಮಾಡ್ತಾನೆ. ಉಳಿದ ಎಲ್ಲ ಹೆಂಡತಿರು ಕೂಡ ಅಸೂಯೆ ಅಂತ ಅನ್ನೋದಾಗ್ತದೆ. ಅಸೂಯೆ ಅಂತ ಅನ್ನೋದು ಎಷ್ಟು ಕೆಟ್ಟ ಅಂತಂದ್ರೆ, ತಮ್ಗೆ ಅಸ್ತಿತ್ವನೇ ಇಲ್ಲ ಅಂತ ಅನ್ನೋದವ್ರಿಗೆ ಹೆದರಿಕೆ ಆಗಿ ಅವ್ರು ಏನ್ ಮಾಡ್ತಾರೆ, ಈ ಹುಟ್ಟಿದಂತಹ ಮಗುವನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡ್ತಾರೆ. ತಮ್ಮ ಸವತಿಯ ಮಕ್ಕಳೇ ಆದ್ರೂ ನವಜಾತ ಶಿಶುವನ್ನ ಕೊಲ್ಲಬೇಕು ಅಂತ ಈ ರೀತಿಯ ವಿಚಾರವನ್ನು ಮಾಡಿ ಅದಕ್ಕೆ ವಿಷಪ್ರಾಶನವನ್ನು ಮಾಡಿಸಿ ಬಿಡ್ತಾರಂತೆ. ವಿಷಪ್ರಾಶನವನ್ನು ಮಾಡಿಸಿ ಆ ಮಗು ಸತ್ಯ ಹೋಗ್ಬಿಡ್ತದೆ. ಸತ್ಯ ಹೋದ್ಮೇಲೆ ಇವರಿಬ್ರು ಗಂಡ ಹೆಂಡತಿ ಆಕ್ರಂದನವನ್ನು ಮಾಡ್ತಾರೆ. ಇಲ್ಲ ಹೋಗ್ಬಿಡ್ತಲ್ಲ, ಎಷ್ಟೋ ವರ್ಷಗಳ ಮೇಲೆ ನಮ್ಗೆ ಸಂತಾನ ಅಂತ ಅನ್ನೋದಾಗಿತ್ತು, ಅದು ಕೂಡ ಹೋಗ್ಬಿಡ್ತಲ್ಲ ಅಂತ ಈ ರೀತಿ ಆಕ್ರಂದನ ಮಾಡ್ಬೇಕಾದ್ರೆ ಅಲ್ಲಿ ನಾರದರು ಮತ್ತು ಅಂಗಿರಸರು ಮತ್ತೆ ಬರ್ತಾರಂತ. ಎಷ್ಟು ವಿಚಿತ್ರ ಅಂತಂದ್ರೆ, ಯಾರ ಅನುಗ್ರಹದಿಂದ ಆ ಪುತ್ರ ಸಂತಾನ ಅಂತ ಅನ್ನೋದು ಆಗಿರ್ತದೋ ಅಂತಹ ನಾರದರು ಮತ್ತು ಅಂಗಿರಸರು ಬಂದಾಗ ಚಿತ್ರಕೇತು ಹೇಳ್ತಾರೆ, ನೀವ್ ಯಾರು ಅಂತ ಕೇಳ್ಬಿಡ್ತಾನಂತ. ನಮ್ ದುಃಖದೊಳಗಿರ್ತಾನ, ಏನ್ ನಡೀತಾ ಗೊತ್ತಾಗೋದಿಲ್ಲ, ನೀವ್ ಯಾರು ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ಅವ್ರು ಹೇಳ್ತಾರೆ,
ಇಲ್ಲ ನಾವೇನೇ ಅನುಗ್ರಹ ಮಾಡಿದಾಗ ಈ ಪುತ್ರ ಸಂತಾನ ಆಗಿತ್ತು ಅಂತ ಹೇಳಿದಾಗ ಹೌದು ಮತ್ತ ಆ ಮಗನ ತಿರುಗಿ ಬದುಕಿಸ್ಕೊಡ್ರಿ ಅಂತ ಕೇಳ್ತಾನಂತ. ಅವಾಗ ನಾರದ್ರು ಹೇಳ್ತಾರಂತ, ನಾವು ಮೊದಲೇ ಹೇಳಿದ್ವಿ ಈಗ ಒಬ್ಬ ಮಗ ಹುಡ್ತಾನ ಅವನಿಂದ ಸುಖವೂ ಆಗ್ತದೆ ದುಃಖವೂ ಆಗ್ತದೆ ಅಂತ ಹೇಳಿದ್ವಿ, ಅದೀಗ ನಿಮ್ ದುಃಖ ಅಂತ ಅನ್ನೋದು ಆಗ್ಯದ, ಇದನ್ನು ಸೃಷ್ಟಿ ನಿಯಮ, ಇದನ್ನು ಸತ್ತ ಮೇಲೆ ತಿರುಗಿ ಅವನು ಬದುಕಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೂ ಬಹಳ ಅಕ್ರಮವನ್ನು ಮಾಡ್ತಾನಂತ. ಅಕ್ರಮವನ್ನು ಮಾಡಿದ ಮೇಲೆ ಅವ್ರು ಕೇಳ್ತಾರಂತ, ಇಲ್ಲ ನೀವು ಮಗನನ್ನು ತರಿಸಿ, ನಾನು ಬೇಕು ಅಂತ ನಾನೇ ಕೇಳ್ತೇನೆ ಅಂತ ಹೇಳ್ತಾರಂತ. ಇವ್ರು ಯೋಗ ಸಾಮರ್ಥ್ಯದಿಂದ ಆ ಮಗನನ್ನ ಕರೀತಾರಂತೆ. ಎಲ್ಲೋ ಯಾರೋ ಬೇರೆ ಲೋಕದೊಳಗಿರ್ತಾನೆ, ಆ ಮಗುವನ್ನು ಕರೆದಾಗ ಏನಂತ ಕರೀತಾರ, ಏ ಜಂತು ಅಂತ ಹೇಳಿರ್ತಾರೆ. ಹೆಸರಿಲ್ಲ ಏನಿಲ್ಲ, ಜೀವ ಈ ದೇಹ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿರ್ತದೆ. ಏ ಜಂತು ಅಂತ ಈ ರೀತಿಯಾಗಿ ಕರೆದಾಗ ಆ ಜೀವ ಬರ್ತದಂತ. ಅಕ್ರಮವನ್ನು ಮಾಡ್ಲಿಕ್ಕತ್ತಾರ, ಜೋರಾಗಿ ಅಳ್ಳಿಕತ್ತಾರ, ಎಲ್ಲಾ ತಾಯಿ ತಂದೆ ಎಲ್ಲಾರು ಅಳ್ಳಿಕತ್ತಾರ. ಅವಾಗ ಕೇಳ್ತಾನಂತ ಇವ ಚಿತ್ರಕ್ಕೆ ಹೇಳ್ತಾನಂತ, ಇಲ್ಲ ನೀ ಮತ್ತೆ ನನಗೆ ಮಗನಾಗಿ ಬಾ ಅಂತ ಕೇಳಿದಾಗ ನಾರದ ಹೇಳ್ತಾರೆ, ನೀನು ಅಪ್ಪ ಕಥೆ ಹೇಳ್ತಾರಂತಂದ್ರೆ ಆ ಜಂತು ಆ ಜೀವ ಹೇಳ್ತದಂತ. ಎಷ್ಟು ಮಾರ್ಮಿಕವಾದಂತಹ ಎಲ್ಲಿಯ ಜನ್ಮ, ಯಾವ ತಂದೆ ಯಾವ ತಾಯಿ, ನನಗೆ ಅನೇಕ ಜನ್ಮಗಳಿವೆ, ಕೋಟಿ ಜನ್ಮಗಳ ನಂತರ ಇದು ಒಂದು ದೇಹವನ್ನಿತ್ತು ಹೋದೆ ಅಂತ ಈ ರೀತಿ ಹೇಳ್ತಾನಂತ. ಅಲ್ಲಿ ಹೇಳ್ತಾರೆ, ಕಸ್ಮಿನ್ ಜನ್ಮನ್ ಯಮಿ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿಹಿ ಭ್ರಾಮ್ಯಮಾನಸ್ಯ ದೇವತರ್ಯಂ ತ್ರಯೋನಿಷು ಅಂತ ಈ ರೀತಿಯಾಗಿ ಮಾತನ್ನು ಹೇಳ್ತಾನೆ. ಜೀವ ಒಂದಂತಹ ಜೀವ ಹೇಳ್ತದಂತೆ, ನನಗೆ ಹೇ ನಾರದರೆ, ಎಲ್ಲಿಯ ಯಾವ ಜನ್ಮದ ತಂದೆ ಯಾವ ಜನ್ಮದ ತಾಯಿ, ದೇಹ ಇದ್ದಾಗ ನಮಗೆ ಅಭಿಮಾನ, ಆ ದೇಹದ ಅಭಿಮಾನ ಹೋಗ್ಬಿಟ್ಟರೆ ನಾನು ಸತ್ತು ಹೋಗ್ಬಿಟ್ಟೇನೆ. ಈಗ ದೇಹವನ್ನು ಬಿಟ್ಟು ನಾನು ಜೀವ ಆದಾಗ ನನಗೆ ಯಾವ ಜನ್ಮದ ತಂದೆ ತಾಯಿ ಅಂತ ಹೇಳಿರ್ತಾರೆ ನೀವು ಅಂತ ಈ ರೀತಿಯಾಗಿ ಹೇಳಿದಾಗ ಅವಾಗ ಚಿತ್ರಕೇತು ಅನಿಸ್ತದಂತ, ನಾ ಇಷ್ಟು ಮಮಕಾರ ನನ್ನ ಮಗ ಅಂತ ಮಮಕಾರ ಮಾಡ್ಲಿಕತ್ತೇನೆ, ಬಡ್ಕೊಳಿಕತ್ತೇನೆ, ಆದ್ರೆ ಆ ಜೀವಕ್ಕೆ ಏನೂ ಇಲ್ಲೇ ಇಲ್ಲ ಅಂತಂದ ಮೇಲೆ ಇದರಿಂದ ನಾವು ತಿಳ್ಕೊಳ್ಬೇಕು, ಇದು ನಶ್ವರವಾದಂತಹದ್ದು, ಆ ಜೀವ ಅಂತ ಅನ್ನೋದು ಸಂಬಂಧ ನಾವು ಕಳೆದುಕೊಳ್ಳಬೇಕು ಅಂತ ಈ ರೀತಿಯಾಗಿ ಹೇಳಿ ಅವನಿಗೆ ಆ ಪುತ್ರ ಸಂತಾನ ಮತ್ತು ಪುತ್ರನ ಮಮಕಾರ ಏನಿರ್ತಲ್ಲ ಆ ಮಮಕಾರ ಅಂತ ಹೋಗ್ತದಂತ. ಅದಾದ್ಮೇಲೆ ಮತ್ತೆ ಅವನು ಇನ್ನೊಂದು ಹೆಸರು ವಿದ್ಯಾಧರ ಅಂತ, ಅತ್ಯಂತ ಎಲ್ಲಾ ಜ್ಞಾನವನ್ನ ಪಡೆದಿರ್ತಾನೆ, ವಿದ್ಯಾಧರ ಅಂತ ಅವನ ಹೆಸರು. ಈ ರೀತಿಯಾಗಿ ಅವನು ತನ್ನ ಮಮಕಾರವನ್ನೆಲ್ಲ ಬಿಟ್ಟು ಮುಂದೆ ರಾಜ್ಯಭರಣೆಲ್ಲ ಮಾಡ್ತಾನಂತ. ಇದೇನತ್ತು ವೃತ್ರಾಸುರನ ಪೂರ್ವಜನ್ಮದ ವೃತ್ತಾಂತ. ಮತ್ತೆ ಇಲ್ಲಿ ಎಲ್ಲ ಸರಿಯಾಗಿದೆಲ್ಲ. ಈ ರೀತಿಯಾಗಿದ್ದಾಗ ಅವ ಆಕಾಶ ಮಾರ್ಗದಲ್ಲಿ ಒಮ್ಮೆ ವಿಹಾರವನ್ನು ಮಾಡ್ತಿರ್ಬೇಕಾದ್ರೆ ರುದ್ರದೇವರು ತಮ್ಮ ಸಭೆಯಲ್ಲಿರ್ತಾರಂತ. ರುದ್ರದೇವರು ಪಾರ್ವತಿ ದೇವಿಯರನ್ನ ತಮ್ಮ ತೊಡೆಯ ಮೇಲೆ ಕೂಡಿಸಿಕೊಂಡಿರ್ತಾರಂತ. ವಿದ್ಯಾಧರ ಏನ್ ಮಾಡ್ತಾನ, ಅದನ್ನ ನೋಡಿ ಅಪಹಾಸ ಮಾಡಿ ನಕ್ಕು ಬಿಡ್ತಾನಂತ. ಅವಾಗ ಅಲ್ಲಿದ್ದಂತಹ ಋಷಿಮಣಿಗಳು ಎಲ್ಲಾರು ಇರ್ತಾರೆ, ಅವರೆಲ್ಲರೂ ಕೂಡ ರುದ್ರದೇವರೇ ಸುಮ್ಮನೆ ಇರ್ತಾರೆ. ರುದ್ರದೇವರು ಅವ್ರನ್ನ ಕ್ಷಮಾ ಮಾಡ್ತಾರಂತೆ. ಏನೋ ತಪ್ಪು ಮಾಡ್ಯಾನ ಮಾನವ ಅಂತ ಹೇಳಿ ಅವ್ನು ಕ್ಷಮಾ ಮಾಡ್ತಾರಂತೆ. ಆದ್ರೆ ಆಮೇಲೆ ರುದ್ರದೇವರು ಕ್ಷಮಾ ಮಾಡಿದ್ದಕ್ಕೆ ಬೇರೆ ಎಲ್ಲ ಋಷಿಗಳು ಕೂಡ ಕ್ಷಮಾ ಮಾಡ್ತಾರೆ, ಆದ್ರೆ ಪಾರ್ವತಿ ದೇವಿ ಕ್ಷಮಾ ಮಾಡೋದಿಲ್ಲ ಅಂತ. ಈ ರೀತಿಯಾಗಿ ಮಾಡಬಾರದಾಗಿತ್ತು, ತಪ್ಪು ಮಾಡಿದ್ವಿ. ರುದ್ರದೇವರ ಸ್ಥಾನವೇನು, ಅತ್ಯಂತ ಉತ್ತಮಾಧಿಕಾರಿಗಳು, ಭಾಗವತೋತ್ತಮರವರು. ಹಿಂಗಿದ್ದಾಗ ಅವರನ್ನು ಕುರಿತು ನೀನು ಅಪಹಾಸ ಮಾಡ್ತೀನಿ ಅಂತಂದ್ರೆ ಪಾರ್ವತಿ ದೇವಿಗಳನ್ನು ಸಹಿಸಿಕೊಳ್ಳಕ್ಕಾಗೋದಿಲ್ಲ, ಅವ್ರಿಗೆ ಶಾಪ ಕೊಟ್ಟಿರ್ತಾರೆ. ನೀನು ಹಸುರನಾಗಿ ಹುಟ್ಟು ಅಂತ ಈ ರೀತಿಯಾಗಿ ಶಾಪವನ್ನು ಕೊಟ್ಟು ಬಿಡ್ತಾನೆ. ಪಾರ್ವತಿ ದೇವಿ ಶಾಪವನ್ನು ಕೊಡ್ತಾಳೆ, ಅದನ್ನ ಅವರು ಸ್ವೀಕಾರ ಮಾಡ್ತಾನೆ. ಚಿತ್ರಕೇತು ಸ್ವೀಕಾರವನ್ನ ಮಾಡಿ, ಆದ್ರೆ ನನಗೆ ಇನ್ನೊಂದು ವರವನ್ನು ಕೊಟ್ಟರೆ, ನಾ ಹಸುರ ಜನ್ಮದಲ್ಲಿ ಇದ್ದಾಗಲೂ ಕೂಡ ನಾ ಏನು ದೇವತೆಗಳಾಗಿದ್ದೀನಿ, ಇದ್ರ ಸ್ಮರಣೆ ನನಗಿರ್ಲಿ, ಭಗವಂತನ ಸ್ಮರಣೆ ಅಂತ ಅನ್ನೋದಿರ್ಲಿ ಅಂತ ಈ ರೀತಿಯಾಗಿ ಬಿಡ್ಕೊಳ್ತಾನೆ. ಆಗಲಿ ಅಂತ ಪಾರ್ವತಿ ಹೂ ಅಂತಂದಾಗ ಮುಂದಿನ ಜನ್ಮದಲ್ಲಿ ವೃತ್ರಾಸುರನಾಗಿ ಅವನೇ ಹುಡ್ತಾನೆ. ಅವನಿಗೆ ಹುಟ್ಟಿ ಅಂತಹ ಅಸುರ ಜನ್ಮದಲ್ಲಿ ಇದ್ರೂ ಕೂಡ ಅವನಿಗೆ ಪೂರ್ವ ಜನ್ಮ ಸಂಸ್ಕಾರ ಅಂತ ಅನ್ನೋದು ಇರ್ತದೆ. ಆದ್ದರಿಂದ ಇಂದ್ರನ ಜೊತೆ ಯುದ್ಧವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಕೂಡ ಇದನ್ನೆಲ್ಲವನ್ನು ಹೇಳ್ತಾನೆ. ಭಗವದ್ವಿಷಯವಾದಂತಹ ವಿಚಾರ ಅಂತ ಅನ್ನೋದು ಒಂದು ಇದ್ದೇ ಇರ್ತದೆ ಅಂತ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಇನ್ನೊಂದು ಸಣ್ಣ ವೃತ್ತಾಂತವನ್ನ ಹೇಳಿ ಸ್ಕಂದ ಉಪಸಂಹಾರವನ್ನು ಮಾಡ್ತೇನೆ. ಇಲ್ಲಿ ದಿತಿದೇವಿ ಏನಾಗ್ತದೆ, ಮತ್ತೆ ಇಂದ್ರದೇವನೇ ರಾಜ್ಯವನ್ನು ಆಳ್ತಿರ್ಬೇಕಾದ್ರೆ ಅವಳಿಗೆ ಸಹನೆ ಆಗೋದಿಲ್ಲ, ತನ್ನ ಮಕ್ಕಳಿಗೆ ರಾಜ್ಯ ಇಲ್ಲೇ ಇಲ್ಲ ಅಂತ ಈ ರೀತಿಯಾಗಿ ವಿಚಾರವನ್ನು ಮಾಡಿ ಕಶ್ಯಪರಿಗೆ ಹೋಗಿ ಕೇಳ್ತಾರಂತ, ನಮ್ಗೆ ಯಾವ್ದಾದ್ರು ಒಂದು ವ್ರತವನ್ನಾದ್ರೂ ಅಥವಾ ಏನಾದ್ರು ಹೇಳಿ ನನಗೆ ಮತ್ತೆ ಇಂದ್ರನನ್ನ ಕೊಲ್ಲುವಂತಹ ಮಗನೇ ಬೇಕು ಅಂತ ಈ ರೀತಿಯಾಗಿ. ಹೀಗಾಗಿ ಇಂದ್ರನ ಕುರ್ಚಕ್ಕೆ ಯಾವಾಗಲೂ ಬಹಳ ಕಂಟಕ ಇರ್ತದೆ. ಸ್ಥಾನದೊಳಗಿರ್ತಾನೆ, ಅತ್ಯಂತ ಉತ್ತಮ ಸ್ಥಾನ. ಯಾವಾಗ ಅವ್ನ ಕುರ್ಚೆ ಸೆಟ್ಲ್ ಆಗ್ತದೆ ಹೇಳಿ ಬರಂಗಿಲ್ಲ. ಇದ್ದಾಗ ಅವಾಗ ಕಶ್ಯಪರು ಏನ್ ಹೇಳ್ತಾರೆ, ಒಂದು ಪೂಂಸವನ ಈ ರೀತಿಯಾಗಿ ಒಂದು ವ್ರತವನ್ನು ಹೇಳ್ತಾರೆ. ಅತ್ಯಂತ ಕಠಿಣವಾದಂತಹ ವ್ರತ. ಈಗ ಯಾವ್ದೋ ಒಂದು ವ್ರತ ಅಂತಂದ್ರು 1 ವಾರ ಇರ್ತದೆ, 15 ದಿವಸ ಇರ್ತದೆ, ಚಾತುರ್ಮಾಸ ವ್ರತ 4 ತಿಂಗಳು ಇರ್ತದೆ. ಈ ಪುಂಸವನ ವ್ರತ ಅಂತ ಅನ್ನೋದು 1 ವರ್ಷಗಳ ಕಾಲ ಪರ್ಯಂತವಾಗಿರುವಂತಹ ವ್ರತ ಮತ್ತು ಅತ್ಯಂತ ಕಠಿಣವಾದಂತಹ ನಿಯಮಗಳನ್ನು ಹೇಳ್ತಾರೆ. 31 ನಿಯಮಗಳನ್ನ ಕಶ್ಯಪರು ಹೇಳ್ತಾ ಇದ್ದಾರೆ ದಿತಿದೇವಿಗೆ. ಆ ಎಲ್ಲಾ ವ್ರತಗಳನ್ನು ಹೇಳಿ ಅದನ್ನ ಮಾಡ್ತಾ ಇರ್ತಾನೆ. ಮತ್ತೆ ಈ ಸುದ್ದಿ ಇಂದ್ರನಿಗೆ ಗೊತ್ತಾಗ್ತದೆ. ಇಂದ್ರ ಏನ್ ಮಾಡ್ತಾನೆ, ದಿತಿದೇವಿ ಹತ್ತಿರಲಿಂದ ತಾನು ಸೇವಕನಾಗಿ ಬರ್ತಾನ. ಅವಾಗ ದಿತಿದೇವಿ ಅಂತಾಳೆ, ನಿನ್ನನ್ನು ಕೊಲ್ಲುವಂತಹ ಮಗನೇ ನನಗೆ ಹುಟ್ಲಿ ಅನ್ನುವಂತಹ ವ್ರತವನ್ನು ಮಾಡ್ಲಿರ್ತೇನೆ. ಈಗ ನೀನೇ ಬಂದ ನನ್ನ ಸೇವಕನಾಗ್ತೀಯಲ್ಲ ಅಂತಂದು, ಇರ್ಲಿ ನಾ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಬಂದಿರ್ತಾನ. ಇಂದ್ರನಿಗೆ ಏನಿರ್ತದೆ, ಈ ವ್ರತ
ಒಂದು ಸ್ವಲ್ಪ ಎಲ್ಲೇನೋ ವ್ಯತ್ಯಾಸ ಆದ್ರೆ ಆ ಗರ್ಭವನ್ನ ಪ್ರವೇಶ ಮಾಡಿ ಸಂತಾನವನ್ನೇ ಅವನ್ನ ಗರ್ಭಪಾತವನ್ನು ಮಾಡಬೇಕು ಅಂತ ಹೇಳಿ ವಿಚಾರವನ್ನು ಇಟ್ಕೊಂಡು ಬಂದಿರ್ತಾನೆ. ದಿತಿದೇವಿ ಎಷ್ಟು ನಿಷ್ಠೆಯಿಂದ ಮಾಡ್ತಿರ್ತಾಳೆ ಅಂತಂದ್ರೆ 1 ವರ್ಷ ಪರ್ಯಂತರವಾಗಿ ಮಾಡಿದ್ರು ಕೂಡ ಯಾವುದೋ ಒಂದು ತಪ್ಪನ್ನು ಮಾಡೋದಿಲ್ಲ ಆಕೆ. ನೋಡಿದ್ರೆ ಇಂದ್ರನು ಅತ್ಯಂತ ಉತ್ತಮಾಧಿಕಾರಿ. ಬೇಕಂದ್ರೆ ದಿತಿದೇವಿ ಗರ್ಭವನ್ನು ಪ್ರವೇಶ ಮಾಡಿ ಅದನ್ನ ಸಂತಾನವನ್ನ ಹರಣ ಮಾಡಿಬಿಡುವುದಾಗಿತ್ತು. ಆದ್ರೆ ಭಗವಂತನ ಸಂಕಲ್ಪ ಹೆಂಗಿರ್ತದ ಅಂತಂದ್ರೆ ಅವಳು ಯಾವ ತಪ್ಪನ್ನು ಮಾಡೋದಿಲ್ಲ. ಮತ್ತು ಇಂದ್ರನಿಗೆ ಎಷ್ಟೋ 1 ವರ್ಷ ಮುಗಿಲಿಕ್ಕೆ ಬಂದಿರ್ತದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ದಿವಸ ಏನಾಗಿರ್ತದೆ, ಅವಳ ರಾತ್ರಿ ಹೊತ್ತಿನೊಳಗ ಅವಳು ಏನೋ 2 ರೀತಿಯಾದಂತಹ ಇಲ್ಲಿ ಎಂಜಲ ಕೈಯಿಂದ ಸರಿಯಾಗಿ ತೊಳ್ಕೊಳ್ಳೋದಿಲ್ಲ, ಹಂಗೆ ಮಲ್ಕೊಂಡಿರ್ತಾಳಂತ ಇದು ಒಂದು ಹೇಳ್ತಾರೆ. ಆಮೇಲೆ ಬಚ್ಚಲಿಕ್ಕೆ ಹೋಗುವಂದ ಮೇಲೆ ಸ್ವಲ್ಪ ಕಾಲ ಸರಿಯಾಗಿ ತೊಳ್ಕೊಳ್ಳೋದಿಲ್ಲ, ಈ ರೀತಿಯಾಗಿ 2 ಇದೆ. ಹಾಗೆ ಮಲ್ಕೊಂಡಾಗ ಇದೇ ಸರಿಯಾದ ಸಮಯ ಅಂತ ಹೇಳಿ ಇಂದ್ರ ಅವಳ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಗರ್ಭವನ್ನು ಪ್ರವೇಶ ಮಾಡಿ ಆ ಗರ್ಭವನ್ನ 7 ತುಂಡಾಗಿ ಕತ್ತರಿಸ್ತಾನಂತ. ದಿತಿದೇವಿ ಗರ್ಭವನ್ನು 7 ತುಂಡಾಗಿ ಕತ್ತರಿಸ್ತಾನ. ಅಲ್ಲಿದ್ದಂತಹ ಜೀವ ಏನಾಗ್ತದೆ, ಅವು 7 ಭಾಗ ಆಗಿ ಇವೆಲ್ಲ ಹಳ್ಳಿ ಕಟ್ಬಿಡ್ತಾವಂತ. ಮಾರೋದಿ ರೋದನ ಅಂತ ಅಳೋದು, ಮಾರೋದಿ ಅಳಬೇಡ್ರಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಮರುತ್ ಅಂತ ಹೇಳಿ ಹೆಸರು ಬರ್ತದಂತ. 7 ಜೀವಗಳಾಗ್ತವೆ, ಒಂದು ಗರ್ಭ ಇದ್ದದ್ದು 7 ಭಾಗ ಆಗಿ 7 ಆಗ್ತದಂತ. ಆದ್ರೂ ಕೂಡ ಅವಿನ್ನ ಅಳ್ತಾ ಇದ್ದಾವ ಮತ್ತು ಒಂದೊಂದನ್ನು ಮತ್ತೆ 7 ಭಾಗಗಳನ್ನ ಏನ್ ಮಾಡ್ತಾವಂತ. ಒಟ್ಟು 49 ಭಾಗಗಳಾಗ್ತಾವಂತ, 49 ಜೀವಗಳಾಗ್ತಾವಂತ. ಮರುತ್ ಅವು ಅಳ್ತಾ ಇರ್ತಾವ, ಮರುತ್ ಅಂತ ಮಾಡ್ತಾನೆ. ಅವಾಗ ದಿತಿದೇವಿ ಹೇಳ್ತಾನಂತ, ಆ ಜೀವಗಳೇನ್ ಹೇಳ್ತಾವ, ನೀವು ನಮ್ಮನ್ನ ಸಂಹಾರ ಮಾಡಬೇಡ, ನಾನು ನಿಮ್ಮ ತಮ್ಮಂದಿರಿದ್ದಂತೆ ನಿನ್ನ ಸೇವಕರಾಗಿರ್ತೇವೆ ಅಂತ ಹೇಳಿ ಆ ಜೀವಿಗಳು ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಇಂದ್ರ ಹೇಳ್ತಾನೆ. ಆಮೇಲೆ ದಿತಿದೇವಿ ಒಂದು ಸಂತಾನ ಬೇಕಂದ್ರೆ 49 ಸಂತಾನ ಆಗ್ತದೆ. ಆದ್ರೆ ಭಗವತ್ ಸಂಕಲ್ಪದಂತೆ ಆ ಯಾವ ಸಂತಾನಗಳು ಕೂಡ ಇಂದ್ರನಿಗೆ ಹಾನಿಯನ್ನು ಮಾಡೋದಿಲ್ಲ, ಅವೆಲ್ಲವೂ ಕೂಡ ಇಂದ್ರನಿಗೆ ಸೇವಕರಾಗಿ ಇರುತ್ತಾರೆ ಅಂತ ಈ ರೀತಿಯಾಗಿ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿನವರೆಗೂ ಅನೇಕ ವೃತ್ತಾಂತಗಳು ಷಷ್ಠಸ್ಕಂದದಲ್ಲಿ ಅಜಾಮಿಳನ ಕಥೆ, ವೃತ್ರಾಸುರ, ಆಮೇಲೆ ಚಿತ್ರಕೇತು, ಉಪಕಥೆಗಳು, ಎಲ್ಲಾ ಕಥೆಗಳನ್ನ ಅತ್ಯಂತ ವಿಸ್ತಾರವಾಗಿ ಹೇಳಿ ಕೊನೆಗೆ ಮತ್ತೆ ಮುಖ್ಯವಾಗಿ ಹೇಳ್ತಾರೆ ಭಗವನ್ ನಾಮ ಸಂಕೀರ್ತನೆ ಅಂತ ಅನ್ನೋದೇ ಪ್ರಧಾನವಾಗಿರುವಂತಹದ್ದು. ಕೊನೆಯಲ್ಲಿ ಹೇಳುವಂತೆ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಅಂತ ಈ ರೀತಿಯಾಗಿ ಹೇಳ್ತಾರಲ್ಲ, ಅನುಸಂಧಾನ ಪೂರ್ವಕವಾಗಿ ಅತ್ಯಂತ ಪರಮ ಭಕ್ತಿಯಿಂದ ಭಗವಂತನನ್ನು ನಾವು ಮಾಡುವಂತಹ ಭಕ್ತಿ ಮತ್ತು ನಾಮ ಸಂಕೀರ್ತನೆ ಏನಿದೆ ಅದೇ ನಮಗೆ ಉಪಕಾರಿಯಾಗಿದೆ, ನಮ್ಮ ಮಾರ್ಗವನ್ನು ತೋರಿಸುವಂತ ಈ ರೀತಿಯಾಗಿ ಹೇಳಿ ಯಥಾಮತಿಯಾಗಿ ಇದನ್ನ ಹೇಳ್ತಾ ಇದ್ದೇನೆ. ಪೂಜ್ಯ ಮೈಲಿ ಭೀಮಸೇನಾಚಾರ್ಯರು ಈ ಅವಕಾಶವನ್ನು ಮಾಡಿಕೊಟ್ಟು ಅನೇಕ ಬಹಳ ಉಪಕಾರವನ್ನು ಮಾಡ್ಯಾರ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತಾಪೂರ್ವಕ ನಮಸ್ಕಾರವನ್ನು ಸಲ್ಲಿಸಿ ನನಗೆ 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಪಂಡಿತ್ ಸುಬ್ರಹ್ಮಣ್ಯಾಚಾರ್ಯ ತರ್ಪಡವರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರಿಗೆ ಆಚಾರ್ಯರನ್ನು ಸಮರ್ಪಣೆ ಮಾಡಬೇಕಂತ ಹೇಳಿ ಆಚಾರ್ಯ ವಿನಂತಿ ಮಾಡ್ಕೊಳ್ತೇನೆ.